ರೀಸೆಂಟ್ ಆಗಿ ಯು ಸಾ ದಟ್ ನಮ್ಮ RCB ಸ್ಟ್ಯಾಂಪೀಡ್ ಆಯ್ತು. we lost about 11 lives. The big question is who is responsible for that? one bed ಗೆ 1 CR ಲೆಕ್ಕ ಇರ್ತದೆ. 20 bedded ಹಾಸ್ಪಿಟಲ್ ಮಾಡ್ತಿರಂದ್ರೆ 20 CR. ಆಂಜಿಯೋಪ್ಲಾಸ್ಟಿ ಮಾಡ್ಲಿಕ್ಕೆ ಗೌರ್ಮೆಂಟ್ ಫಿಕ್ಸ್ಡ್ ರೇಟ್ಸ್ ಒಂದು ಸ್ಟೆಂಟ್ ಗೆ 40,000 rupees ಇದೆ ಇವಾಗ. ಎಲೆಕ್ಟ್ರಿಸಿಟಿ ಹೋದ್ರೆ ಜನರೇಟರ್ ಹಾಕಬೇಕು, ಅಸೋಸಿಯೇಟೆಡ್ ಬೇರೆ ಎಲ್ಲ ಸ್ಟಾಫ್ ಸಂಬಳ ಕೊಡಬೇಕು, ಮೆಡಿಸಿನ್ಸ್ ಕೊಡಬೇಕು. ದಿಸ್ ಇಸ್ ಮೆಡಿಸಿನ್ ಇನ್ಕ್ಲೂಸಿವ್. ಹೌ ಮಚ್ ಆರ್ ದೇ ಚಾರ್ಜಿಂಗ್? 300 rupees, 350 rupees ಎಮರ್ಜೆನ್ಸೀಸ್. ಅಟ್ಲೀಸ್ಟ್ ಒಂದು 5 ಲಕ್ಷ ರೂಪಾಯಿವರೆಗೂ ಕೂಡ ನೀವು ಒಂದು ಹೆಲ್ತ್ ಇನ್ಶೂರೆನ್ಸ್ ಕವರೇಜ್ ಇಟ್ಕೊಳ್ಳೋದು ಫಾರ್ ಅ ಫ್ಯಾಮಿಲಿ ಟೈರ್. ದಿಸ್ ಇಸ್ ದ ಬೇರ್ ಮಿನಿಮಮ್ ಯು ನೀಡ್ ಫಾರ್ ಅ ಗುಡ್ ಅಡ್ವಾನ್ಸ್ಡ್ ಕೇರ್. ಒಂದು ಹೆಲ್ತ್ ಚೆಕಪ್ ಓವರ್ ಆಲ್ ಮಾಡ್ಬೇಕಂದ್ರೆ ಒಂದು 2-3K ಬೇಕಾಗ್ಬೋದಾ? ಬೇಕಾಗುತ್ತೆ. ಒಂದು ಆಂಜಿಯೋಪ್ಲಾಸ್ಟಿ ಇನ್ ಇಂಡಿಯಾ ಮೇ ಕಾಸ್ಟ್ ಅರೌಂಡ್ 1 to 1.5 lakhs in a private setup ಅಂದ್ರೆ ಇನ್ US it costs 1 CR, 1 crore. ಡಾಕ್ಟರ್ ಭಾನು ಪ್ರಕಾಶ್, ಕಾರ್ಡಿಯಾಲಜಿಸ್ಟ್, ಸೋಷಿಯಲ್ ಮೀಡಿಯಾ ಸೆನ್ಸೇಷನ್, ಒಳ್ಳೆ ವಾಗ್ಮಿ, ಒಳ್ಳೆ ಹಾರ್ಟ್ ಇರೋರು. ನಮ್ಮ ಗ್ರೋ ಕನ್ನಡದ ಮನಿ ಗೈಡ್ ಪಾಡ್ಕಾಸ್ಟ್ಗೆ ಸ್ವಾಗತ, ಸುಸ್ವಾಗತ. ಥ್ಯಾಂಕ್ ಯು ಅಕ್ಷಯ್ ಅವರೇ. ಸೊ ನೀವು ಬ್ಯಾಂಗ್ಳೂರಿಂದ ತುಮಕೂರ್ಗೆ ಬಂದಿದ್ದೀರಿ. ಐ ಆಮ್ ಸೋ ಹ್ಯಾಪಿ ಟು ಹ್ಯಾವ್ ಯು ಹಿಯರ್ ಅಟ್ ಸಿದ್ಧಗಂಗಾ ಹಾಸ್ಪಿಟಲ್. ಅದೇ ಐ ಆಮ್ ಬೇಸಿಕಲಿ ಫ್ರಮ್ ತುಮಕೂರು. ಸೊ ತುಮಕೂರಲ್ಲೇ ಓದಿದ್ದು. ಅದಾದಮೇಲೆ ನಾನು MBBS ಹುಬ್ಳಿ ಕರ್ನಾಟಕ ಮೆಡಿಕಲ್ ಕಾಲೇಜ್ ಹುಬ್ಳಿಯಲ್ಲಿ ಮಾಡಿದೆ. ಅದಾದಮೇಲೆ ಬಳ್ಳಾರಿ ವಿಜಯನಗರ ಇನ್ಸ್ಟಿಟ್ಯೂಟ್ ಆಫ್ ಮೆಡಿಕಲ್ ಸೈನ್ಸಲ್ಲಿ ನನ್ನ MD ಜನರಲ್ ಮೆಡಿಸಿನ್ ಮಾಡಿಬಿಟ್ಟು ಆಮೇಲೆ ನಮ್ಮ ಜಯದೇವ ಇನ್ಸ್ಟಿಟ್ಯೂಟ್ ಆಫ್ ಕಾರ್ಡಿಯಾಲಜಿನಲ್ಲಿ ನಾನು DM ಮಾಡಿದೆ. ಅದಾದಮೇಲೆ ಒಂದು 4 years ಐ ವರ್ಕ್ ಅಟ್ ಫೋರ್ಟಿಸ್ ಹಾಸ್ಪಿಟಲ್, ಕನಿಯಮ್ ರೋಡ್. ಅದಾದಮೇಲೆ ವಿ ಆಸ್ ಅ ಗ್ರೂಪ್ ಆಫ್ ಡಾಕ್ಟರ್ಸ್, ಇದು ನನಗೆ ಮುಂಚೆಯಿಂದನೂ ತುಮಕೂರಿಗೆ ಬರಬೇಕು ಅನ್ನೋದು ನನ್ನ ಮನಸ್ಸಲ್ಲಿ ಇದ್ದೇ ಇತ್ತು. ಆದ್ದರಿಂದ ನಾನು ಐ ವಾಸ್ ಲುಕಿಂಗ್ ಫಾರ್ ಆಪರ್ಚುನಿಟೀಸ್. ಸೊ ಯಾಕೆ ಅಂತಂತಂದರೆ ಹೆಲ್ತ್ ಕೇರ್ ಏನಾಗೋಗ್ಬಿಟ್ಟಿದೆ ಅಂತಂತಂದರೆ ಈಗ ಮೋಸ್ಟ್ ಆಫ್ ದ ಸಿಟಿ ಸೆಂಟ್ರಿಕ್ ಆಗಿಬಿಟ್ಟಿದೆ. ಅಡ್ವಾನ್ಸ್ಡ್ ಹೆಲ್ತ್ ಕೇರ್ ಎಲ್ಲ ಇರ್ಬೋದು, ಬೇರೆ ಎಲ್ಲ ಸಿಟಿ ಸೆಂಟ್ರಿಕ್ ಆಗಿಬಿಟ್ಟಿದೆ. ಅಂಡ್ ಅಫ್ಕೋರ್ಸ್ ಆಕ್ಸೆಸ್ ಟು ಹೆಲ್ತ್ ಕೇರ್ ಇಸ್ ದ ಬೆಸ್ಟ್ ಇನ್ ಇಂಡಿಯಾ, ದೇರ್ ಇಸ್ ನೋ ಡೌಟ್ ಅಬೌಟ್ ದ್ಯಾಟ್. ಕರೆಕ್ಟ್. ಬಟ್ ಮೋಸ್ಟ್ ಆಫ್ ದ ಹೆಲ್ತ್ ಕೇರ್ ಈಸ್ ಸಿಟಿ ಸೆಂಟ್ರಿಕ್. ರೂರಲ್ ಅಲ್ಲಿ ಇಲ್ಲ, ಸೆಕೆಂಡ್ ಟೈರ್ ಸಿಟೀಸ್ ಅಲ್ಲೂ ಕೂಡ ವಿ ಹಾರ್ಡ್ಲಿ ಫೈಂಡ್ ಎನಿ ಇದು ಮೆಟ್ರೋಸ್ ಆಗ್ಬಿಟ್ಟಿದೆ. ಎಕ್ಸಾಕ್ಟ್ಲಿ. ಸೊ ಈ ಒಂದು ಈಗ ಮುಂಚೆಲ್ಲ ಏನಾಗೋದು, ಯಾವ್ದಾದ್ರು ಹಾರ್ಟ್ ಅಟ್ಯಾಕ್ ಪೇಷಂಟ್ ಬಂದ್ರು ಅಂತ ಇಟ್ಕೊಳ್ಳಿ. ಸೊ ನಾನಿಲ್ಲಿ ವೀಕೆಂಡ್ಸ್ ಅಲ್ಲಿ ಬಂದು ಪ್ರಾಕ್ಟೀಸ್ ಮಾಡ್ತಾ ಇದ್ದೆ. ಯಾರಾದ್ರೂ ನೋಡ್ತಾ ಇದ್ದ ಚೆಸ್ಟ್ ಪೇನ್ ಅಂತ ಬರೋರು, ಹಾರ್ಟ್ ಅಟ್ಯಾಕ್ ಇರೋದು. ಸೊ ವಾಟ್ ನೆಕ್ಸ್ಟ್ ಅಂತ ಅವ್ರಿಗೇನು ಮಾಡೋದು? ನಮಗೆ ಇಲ್ಲಿ ಒಂದು ಪ್ರೊಸೀಜರ್ ಮಾಡಲಿಕ್ಕೂ ಕೂಡ ಒಂದು ಫೆಸಿಲಿಟಿ ಇರಲಿಲ್ಲ. ಸೊ ನಾವು ಅವ್ರನ್ನೇನು ಮಾಡ್ತಾ ಇದ್ವಿ, ಕೆಲವು ಎಮರ್ಜೆನ್ಸಿ ಮೆಡಿಸಿನ್ಸ್ ಕೊಟ್ಬಿಟ್ಟು ಆ್ಯಂಬುಲೆನ್ಸ್ ಹತ್ತಿಸ್ಕೊಂಡು, ನಾನೇ ಎಷ್ಟೋ ಸಲ ಆ್ಯಂಬುಲೆನ್ಸಲ್ಲಿ ಇಲ್ಲಿಂದ ಫೋರ್ಟಿಸ್ಗೆ ಶಿಫ್ಟ್ ಮಾಡ್ಕೊಂಡಿದ್ದೀನಿ. ಸೊ ದಾರಿ ಮಧ್ಯೆ ಭಾಳಷ್ಟು ಜನ ನಾವು ಕಳ್ಕೊಂಡು, ನನ್ನ ಕಣ್ಣೆದುರುಗಡೆ ಪ್ರಾಣ ಹೋಗ್ಬಿಡೋದು, ಏನೂ ಮಾಡೋಕ್ಕಾಗ್ತಿರ್ಲಿಲ್ಲ. ಸೊ ಈ ಒಂದು ಸಿಚುವೇಶನ್ಗೆ ಏನು ಪರಿಹಾರ ಅಂತಂತಂದರೆ, you have to have a platform to serve or treat the patients. Correct. See, finance apart, so you have to have a platform first. So platform ಇದ್ರೆ ಸರ್ವಿಸಸ್ ಕೊಡಕ್ಕಾಗೋದು. Exactly. ಸೊ ಆ ಒಂದು ರೀಸನ್ ಅಲ್ಲಿ ಐ ವಾಸ್ ಲುಕಿಂಗ್ ಫಾರ್ ಆಪರ್ಚುನಿಟೀಸ್. ಇಲ್ಲಿ ಒಂದು ಗ್ರೂಪ್ ಆಫ್ ಡಾಕ್ಟರ್ಸ್ ಸಿದ್ಧಗಂಗಾ ಮಠಕ್ಕೆ ಅಸೋಸಿಯೇಟೆಡ್ ಇದ್ದವರು, ನಾನು ಅಸೋಸಿಯೇಟೆಡ್ ಇದ್ದೆ. ದೆನ್ ಥ್ರೂ ದ್ಯಾಟ್ ಸಿದ್ಧಗಂಗಾ ಬಿಕಮ್ ಕಾಮನ್ ಪ್ಲಾಟ್ಫಾರ್ಮ್ ಫಾರ್ ಅಸ್. ವಿ ಡಿಸೈಡೆಡ್ ಟು ಸ್ಟಾರ್ಟ್ ಸೂಪರ್ ಸ್ಪೆಷಾಲಿಟಿ ಹಾಸ್ಪಿಟಲ್ ಇನ್ ತುಮಕೂರು, ಫಸ್ಟ್ ಆಫ್ ಇಟ್ಸ್ ಕೈಂಡ್ ಅನ್ನೋ ಥರ ಹೇಳ್ಬಿಟ್ಟು ನಾವೆಲ್ಲ ನಮ್ಮ ಸ್ವಂತ ಒಂದು ಇನ್ವೆಸ್ಟ್ಮೆಂಟ್ಸ್ ಎಲ್ಲ ಮಾಡಿಕೊಂಡು ವಿ ಸ್ಟಾರ್ಟೆಡ್ ದಿಸ್ ಹಾಸ್ಪಿಟಲ್ 8 years ಬ್ಯಾಕ್. ವೆರಿ ನೈಸ್. ಅದೇ ಸ್ಟಾರ್ಟಿಂಗ್ ಬಂದಾಗ ಜಸ್ಟ್ ಲೈಕ್ ಐ ವಾಸ್ ಸೇಯಿಂಗ್, ಒಂದು ಪರ್ಸೆಪ್ಷನ್ ಇದೆ ತುಮಕೂರು ಬಗ್ಗೆ ಈ ತರ ಅಂತ. ಬಟ್ ಸಿದ್ಧಗಂಗಾ ಹಾಸ್ಪಿಟಲ್ ನೋಡಿದಾಗ ನಾನು ಕಂಪ್ಲೀಟ್ಲಿ ಚೇಂಜ್ ಆಯ್ತು. ಇದೇ ಥ್ರೆಡ್ ಇಂದ ತಗೋತೀನಿ ಡಾಕ್ಟರ್. ನೀವು ಹೇಳ್ತಾ ಇದ್ರಿ ತುಮಕೂರಲ್ಲಿ ಫೆಸಿಲಿಟೀಸ್ ಇರಲಿಲ್ಲ ಮೊದಲು ಅಂತ ಕಂಪ್ಯಾರಿಟಿವ್ಲಿ. ಹೌದು. ತುಮಕೂರು ಇಸ್ ಅ ಟೈರ್ 2 ಸಿಟಿ. ಕರೆಕ್ಟ್. ತುಮಕೂರು ಮಾತ್ರ ಅಲ್ಲದೆ ಕರ್ನಾಟಕದಲ್ಲಿ ಸಿಕ್ಕಾಪಟ್ಟೆ ಟೈರ್ 2 ಸಿಟೀಸ್ ಇದೆ. ಹೌದು. ಎಲ್ಲ ಇದ್ರೂ ಯಾಕೆ ಅಲ್ಲಿ ಇನ್ಫ್ರಾಸ್ಟ್ರಕ್ಚರ್ ಬರ್ತಾ ಇಲ್ಲ? ಏನಿದೆ? ವಾಟ್ ಇಸ್ ಅ ಪ್ರಾಬ್ಲಮ್? ವ್ಯವಸ್ಥೆ ಬಗ್ಗೆ ನಾವು ಮಾತಾಡ್ತಾ ಹೋದ್ರೆ ಅದು ಇಟ್ಸ್ ನೆವರ್ ಎಂಡಿಂಗ್. ಸೊ ಅಟ್ ದಿ ಎಂಡ್ ಆಫ್ ದ ಡೇ ಏನಾಗೋಗ್ಬಿಡುತ್ತೆ ಅಂತಂತಂದ್ರೆ, ಸೆಕೆಂಡ್ ಟೈರ್ ಸಿಟೀಸ್ ಅಲ್ಲಿ ಎವ್ರಿಥಿಂಗ್ ಡ್ರಾಪ್ಸ್ ಡೌನ್ ಟು ಸರ್ವಿಸಸ್ ಅಂಡ್ ಫೈನಾನ್ಸಸ್. ಸೊ ಒಂದು ಫಾರ್ ಅ ಸಿಸ್ಟಮ್ ಟು ಹ್ಯಾವ್ ಅ ಸೂಪರ್ ಸ್ಪೆಷಾಲಿಟಿ ಹಾಸ್ಪಿಟಲ್, ಇಟ್ಸ್ ಅ ಹ್ಯೂಜ್ ಇನ್ವೆಸ್ಟ್ಮೆಂಟ್. ಕರೆಕ್ಟ್. ಟು ಸ್ಟಾರ್ಟ್ ಅ cath lab in any place, whether it's Bangalore or Tumkur, the cost is the same. How much will it cost, doctor? It costs anywhere between 4 to 5 CR. 4 ರಿಂದ 5 ಕೋಟಿ ರೂಪಾಯಿ ಬರೀ ಮಷೀನ್ಗೆ ಆಗುತ್ತೆ. ಮಷೀನ್ ಅಂದ್ರೆ ಎಕ್ವಿಪ್ಮೆಂಟ್ ಜರ್ಮನಿಯಿಂದ ತರಿಸಬೇಕಾ? ಇಂಡಿಯಾದ್ದು ತುಂಬಾ ಕಮ್ಮಿ ಇದೆ. ಬಟ್ ಮೆಜಾರಿಟಿ ಆಫ್ ದ ಎಕ್ವಿಪ್ಮೆಂಟ್ಸ್ ನಾವು ಇಂಪೋರ್ಟ್ ಮಾಡ್ಕೋಬೇಕಾಗುತ್ತೆ. ಫಿಲಿಪ್ಸ್, GE, ಸೀಮನ್ಸ್, ಈ ತರದೆಲ್ಲ ಬೇರೆ ಬೇರೆ ಕಂಪನೀಸ್ ಇದೆ. ಅವು ಎಲ್ಲ ದೇ ಆರ್ ಆಲ್ ಗುಡ್ ಮಷೀನ್ಸ್. ಸೊ ನಮ್ದು ಫಿಲಿಪ್ಸ್ ಮಷೀನ್ ಇದೆ. ಸೊ GE ಕೂಡ ಇಸ್ ಅ ವೆರಿ ಗುಡ್ ಒನ್. ಸೊ ಏನಾಗುತ್ತೆ, ಈ ಎಕ್ವಿಪ್ಮೆಂಟ್ ಇಟ್ ಸೆಲ್ಫ್ ಕಾಸ್ಟ್ ಅರೌಂಡ್ 4 to 5 crores ಫಾರ್ ಅ ಬೇಸಿಕ್ ಮಷೀನ್. ಸೊ ಅದು ಮಷೀನ್ ಅಷ್ಟೇ ಆಯ್ತು. ದೆನ್ ಯು ಹ್ಯಾವ್ ಟು ಹ್ಯಾವ್ ಅ ಸೆಟಪ್. ಹಾಸ್ಪಿಟಲ್ ಬೇಕು ನಿಮಗೆ, ಬೆಡ್ಸ್ ಬೇಕು, ಮ್ಯಾನ್ ಪವರ್ ಬೇಕು, ಕರೆಕ್ಟ್, ICU ಸೆಟಪ್, ಬ್ಯಾಕಪ್ ಬೇಕು. ಸೊ ಇದೆಲ್ಲದೂ ಇಟ್ಸ್ ಅ ಹ್ಯೂಜ್ ಇನ್ವೆಸ್ಟ್ಮೆಂಟ್.
ಸೊ ಇಟ್ಸ್ ನಥಿಂಗ್ ಈಸಿ. ಒಂದು ಹಾಸ್ಪಿಟಲ್ ನೀವು ಸೆಟಪ್ ಮಾಡ್ಬೇಕಂದ್ರೆ ಡೀಸೆಂಟ್ ಹಾಸ್ಪಿಟಲ್, ಹೌ ಮಚ್ ಮೈಟ್ ಇಟ್ ಕಾಸ್ಟ್? ಕರೆಕ್ಟ್. ಇಟ್ ಆಲ್ ಡಿಪೆಂಡ್ಸ್ ಆನ್ ವಾಟ್ ಯು ವಾಂಟ್ ಟು ಗಿವ್. ಸೊ ಯಾವುದನ್ನ ನೀವು ಸರ್ವ್ ಮಾಡ್ತೀರಿ, ಯಾವ ಥರದ ಸರ್ವಿಸಸ್ ಕೊಡ್ತೀರಿ ಅಂತ. ಯಾಕೆಂದ್ರೆ ಎಲ್ಲ ಲೆವೆಲ್ಸ್ ಆಫ್ ಸರ್ವಿಸಸ್ ನಮ್ಮ ದೇಶದಲ್ಲಿ ನೀವು ಕಾಣ್ಬೋದು. ರೈಟ್. ಓಕೆ, ಸೊ ನೀವು ಗೈಡ್ಲೈನ್ ಬೇಸ್ಡು, ಟೆಕ್ಸ್ಟ್ ಬುಕ್ ಬೇಸ್ಡು, ಎವಿಡೆನ್ಸ್ ಬೇಸ್ಡು, ಮತ್ತೆ ಎಲ್ಲೂ ಕಾಂಪ್ರಮೈಸ್ ಆಗ್ದಂಗೆ ನೀವು ಚಿಕಿತ್ಸೆ ಕೊಡ್ತೀರಿ ಅಂತಂತಂದ್ರೆ ಒಂದು ಹಾಸ್ಪಿಟಲ್ ಸೆಟಪ್ ಮಾಡ್ಬೇಕಂದ್ರೆ 1 ಬೆಡ್ಗೆ 1 CR ಲೆಕ್ಕ ಇಟ್ಕೋಬಹುದು ನೀವು. 20 ಬೆಡೆಡ್ ಹಾಸ್ಪಿಟಲ್ ಮಾಡ್ತೀರಂದ್ರೆ 20 CR ಫಾರ್ ಅ ಪ್ರೀಮಿಯಂ ಸೆಟಪ್. ಓಕೆ. ಆ್ಯಂಡ್ ಟು ಸ್ಟಾರ್ಟ್ ಅ ಹಾಸ್ಪಿಟಲ್ ಯು ನೋ ಹೌ ಮೆನಿ ಸರ್ಟಿಫಿಕೇಟ್ಸ್ ಯು ನೀಡ್? 23 ಸರ್ಟಿಫಿಕೇಟ್ಸ್ ಯು ನೀಡ್ ಫ್ರಮ್ ದ ಗೌರ್ಮೆಂಟ್. ಓಕೆ. ದಟ್ ಈಸ್ ಅ ಬಿಗ್ ಥಿಂಗ್. ಯು ನೋ ದ ಸಿಸ್ಟಮ್. ಈಗ ಗೌರ್ಮೆಂಟ್ ಇಂದ ನಾವು ಒಂದು ಸರ್ಟಿಫಿಕೇಟ್ ತಗೋಬೇಕು ಅಂತಂತಂದ್ರೆ ಪರ್ಮಿಷನ್ಸ್, ಇಟ್ಸ್ ನಾಟ್ ಈಸಿ. ಎಕ್ಸಾಕ್ಟ್ಲಿ. ಸೊ ನಮ್ಗೆ ಇದು ಯಾವುದನ್ನು ಕೂಡ ಹೇಳ್ಕೊಟ್ಟಿರಲ್ಲ ಸ್ಕೂಲ್ಗಳಲ್ಲಿ. ಕರೆಕ್ಟ್. No one will teach us about finances. No one will teach us about all these certificates ಹೇಗೆ ತಗೊಳ್ಳೋದು, ಇವನ್ನೆಲ್ಲದನ್ನು ಕೂಡ ಹೇಗೆ ಹ್ಯಾಂಡಲ್ ಮಾಡೋದು, ಜನಗಳನ್ನ ಹೇಗೆ ಹ್ಯಾಂಡಲ್ ಮಾಡೋದು, ಈ ವ್ಯವಸ್ಥೆಗೆ ಧುಮುಕದ ಮೇಲೆ ಅದನ್ನ ಹೇಗೆ ಅಬ್ಸರ್ವ್ ಮಾಡ್ಕೊಂಡು ಹ್ಯಾಂಡಲ್ ಮಾಡೋದು ಎಲ್ಲೂ ಹೇಳ್ಕೊಡೋದಿಲ್ಲ ನಮಗೆ. ಎಕ್ಸಾಕ್ಟ್ಲಿ. ಇಟ್ ಆಲ್ ಡಿಪೆಂಡ್ಸ್ ಆನ್ ಯುವರ್ ಪರ್ಸನಾಲಿಟಿ. ಯು ಹ್ಯಾವ್ ಟು ಡೆವಲಪ್ ಆನ್ ಯುವರ್ ಓನ್ ಆಸ್ ಅನ್ ಆಂಟರ್ಪ್ರಿನರ್. ಕರೆಕ್ಟ್. ಆಂಟರ್ಪ್ರಿನರ್ಶಿಪ್ ನಮಗೆಲ್ಲೂ ಹೇಳ್ಕೊಡೋದಿಲ್ಲ, ನಮ್ಮ ಎಜುಕೇಶನ್ ಸಿಸ್ಟಮ್ ಅಲ್ಲೇ ಇಲ್ಲ ಅದು. ಹೌದು ಹೌದು ಹೌದು. ಅರ್ಥ ಆಯ್ತಲ್ಲ? ಎಕ್ಸಾಕ್ಟ್ಲಿ. ಸೊ ಈಗ ಒಂದು ಹಾಸ್ಪಿಟಲ್ ನಾನು ತಗೋಬೇಕಂದ್ರೆ 23 ಪರ್ಮಿಷನ್ಸ್ ತಗೋಬೇಕು ಫ್ರಮ್ ಡಿಫ್ರೆಂಟ್ ಡಿಪಾರ್ಟ್ಮೆಂಟ್ಸ್, ಅಂಡ್ ಇಟ್ಸ್ ಅ ಬಿಗ್ ಥಿಂಗ್. ಸೊ ಹಾಗಾಗಿ ಸೆಕೆಂಡ್ ಟೈರ್ ಸಿಟೀಸ್ ಅಲ್ಲಿ ಹೂ ಆರ್ ನಾಟ್ ದಟ್ ಇನ್ಫ್ಲೂಯೆನ್ಷಿಯಲ್ ಇದ್ದಾರೆ, ಹೂ ಆರ್ ನಾಟ್ ದಟ್ ಫೈನಾನ್ಷಿಯಲಿ ಸೌಂಡ್ ಅಂದ್ರೆ ಒಂದು ಹಾಸ್ಪಿಟಲ್ಸ್ ಸ್ಟಾರ್ಟ್ ಮಾಡಲಿಕ್ಕೆ ದೇರ್ ಆರ್ ಸೋ ಮೆನಿ ಹಿಂಡ್ರೆನ್ಸಸ್ ಇನ್ ದ ಸಿಸ್ಟಮ್. Right. Not just the finances, other than the finances. So ಹಾಗಾಗಿ people are scared to start because the return of investment ಬರುತ್ತಾ ಹೇಗೆ ಗೊತ್ತಿಲ್ಲ. Correct. And too many people around, you have to keep everyone happy and keep them pleased, right? Fair enough. So that is the system it is. So ಹಾಗಾಗಿ ಸೆಕೆಂಡ್ ಟೈರ್ ಸಿಟೀಸ್ ಅಲ್ಲಿ ಇನ್ನೂ ಕೂಡ ಅಷ್ಟು ಫುಲ್ ಫ್ಲೆಜ್ಡ್ ಸೂಪರ್ ಸ್ಪೆಷಾಲಿಟಿ ಹಾಸ್ಪಿಟಲ್ ಬರಲಿಕ್ಕೆ ಒಂದು ಸ್ಟೆಪ್ ಹಿಂದೆ ಹಾಕ್ತಾರೆ. ಸೊ ಡಾಕ್ಟರ್, ಈಗ ಸೂಪರ್ ಸ್ಪೆಷಾಲಿಟಿ ಮಾತಾಡಿದ್ವಿ ಅಥವಾ ಹಾಸ್ಪಿಟಲ್, ಲೆಟ್ ಅಸ್ ಸ್ಟಾರ್ಟ್ ಫ್ರಮ್ ದ ಗ್ರೌಂಡ್ ಲೆವೆಲ್, ವಿಚ್ ಇಸ್ ಕ್ಲಿನಿಕ್. ಕರೆಕ್ಟ್. ನಾನೇ ಒಂದು ಕ್ಲಿನಿಕ್ ಮಾಡ್ತೀನಿ ನಾಳೆ, ಅಕ್ಷಯ ಕ್ಲಿನಿಕ್ ಅಂತಾದ್ರೆ ಮಿನಿಮಮ್ ನನಗೆ ಎಷ್ಟು ಬೇಕಾಗ್ಬೋದು? ಮಿನಿಮಮ್ ಬೇರೆ ಮಿನಿಮಮ್. ಬೇಸಿಕಲಿ ಕ್ಲಿನಿಕ್ ಇಸ್ ವಾಟ್ ಯು ಕ್ಯಾನ್ ಸ್ಟಾರ್ಟ್ ಅಟ್ ಯುವರ್ ಹೌಸ್ ಇಟ್ ಸೆಲ್ಫ್. ಓಕೆ. ಸೊ ಹೌಸಲ್ಲೇ ಒಂದು ರೂಮಲ್ಲಿ ಒಂದು ಟೇಬಲ್ ಚೇರ್ ಹಾಕೊಂಡ್ಬಿಟ್ಟು ಒಂದು ಸ್ಟೆಪ್ ಹಾಕೊಂಡು ಕೂತ್ಕೊಂಡ್ರೆ ಯು ಕ್ಯಾನ್ ಪ್ರಾಕ್ಟೀಸ್. ಯು ಡೋಂಟ್ ನೀಡ್ ಆಕ್ಚುಲಿ ಇನ್ವೆಸ್ಟ್ಮೆಂಟ್ ಫಾರ್ ಕ್ಲಿನಿಕ್ ಆಸ್ ಸಚ್. ಓಕೆ. ಇಟ್ ಆಲ್ ಡಿಪೆಂಡ್ಸ್ ಆನ್ ನೀವು ಏಸ್ಥೆಟಿಕ್ಸ್ ಹೆಂಗ್ ಮಾಡ್ಕೊಳ್ತಾ ಇದ್ದೀರಾ, ಅಥವಾ ಬೇರೆ ಏನಾದ್ರು ಅಡಿಷನಲ್ ಮೆಡಿಕಲ್ ಎಕ್ವಿಪ್ಮೆಂಟ್ಸ್ ಬೇಕಾ ಅದಕ್ಕೆ, ಆ ಥರದ್ದೆಲ್ಲ ನೋಡ್ತಾ ಹೋದಾಗ ದ ಇನ್ವೆಸ್ಟ್ಮೆಂಟ್ ಸರ್ಜಸ್. ಗಾಟ್ ಇಟ್. ಬಟ್ ಅದರ್ವೈಸ್ ಜಸ್ಟ್ ಪ್ರೈವೇಟ್ ಕ್ಲಿನಿಕ್ ನೀವು ಮಾಡ್ತಾ ಇದ್ದೀರಾ ಫಾರ್ ಜನರಲ್ ಪ್ರಾಕ್ಟೀಸ್ ಅಂದ್ರೆ ಯು ಜಸ್ಟ್ ನೀಡ್ ಅ ರೂಮ್, ಯು ಜಸ್ಟ್ ನೀಡ್ ಅ ಟೇಬಲ್, ಯು ನೀಡ್ ಅ ಚೇರ್ ಅಂಡ್ ಅ ಸ್ಟೆಥೋಸ್ಕೋಪ್. ದಟ್ಸ್ ಇಟ್. ರೈಟ್ ರೈಟ್. Okay, so that's how we started. So we start from the scratch and then keep adding. Got it. So let's come to medicine. ಒಂದ್ ಕಡೆ ಹೆಲ್ತ್ ಕೇರ್ ಅಂದಾಗ ಇನ್ನೊಂದು ಇಂಪಾರ್ಟೆಂಟ್ ಆಸ್ಪೆಕ್ಟ್ ಇಸ್ ಮೆಡಿಸಿನ್. ಜೆನೆರಿಕ್ ಮೆಡಿಸಿನ್ ಯಾಕೆ ಇಷ್ಟು ಎಕ್ಸ್ಪೆನ್ಸಿವ್ ಇದೆ? ಆಸ್ ಇನ್ ನಾಟ್ ಎವ್ರಿಥಿಂಗ್, ಬಟ್ ಕೆಲವೊಂದು ವಿಷಯಗಳಲ್ಲಿ ಸಮ್ ಟ್ಯಾಬ್ಲೆಟ್ಸ್ ಆರ್ ವೆರಿ ಎಕ್ಸ್ಪೆನ್ಸಿವ್. ಯಾಕೆ ಆ ಥರ ಇದೆ? ವೈ ಇಸ್ ದರ್ ಡಿಸ್ಪ್ಯಾರಿಟಿ? ನೀವು ಜನರಲ್ ಆಗಿ ಮಾತಾಡ್ತಾ ಹೋದ್ರೆ ಎವ್ರಿಥಿಂಗ್ ಇಸ್ ಎಕ್ಸ್ಪೆನ್ಸಿವ್ ಅಂತ ಅನ್ಸುತ್ತೆ. ಬಟ್ ಇಫ್ ಯು ಗೋ ಡೀಪ್ ಇನ್ ಟು ಇಟ್, ದೆನ್ ಯು ವಿಲ್ ಅಂಡರ್ಸ್ಟ್ಯಾಂಡ್ ವಾಟ್ ಇಸ್ ಹ್ಯಾಪನಿಂಗ್ ಅಂತ ಹೇಳಿ. ಸುಮ್ಮನೆ ಜನರಲ್ ಆಗಿ ಸೂಪರ್ಫಿಷಿಯಲ್ ಆಗಿ ಮಾತಾಡಬಾರ್ದು. ಓಕೆ. ಯಾವುದೇ ಒಂದು ಮೆಡಿಸಿನ್ ಮಾರ್ಕೆಟ್ಗೆ ಬರುತ್ತೆ ಅಂತಂತಂದರೆ ಆ ಮೆಡಿಸಿನ್ನು ಅಟ್ಲೀಸ್ಟ್ 10 to 20 ಇಯರ್ಸಿಂದ ರಿಸರ್ಚಲ್ಲಿ ಇರುತ್ತೆ ಇದು. ಓಕೆ. 2020 ಒಂದು ಮೆಡಿಸಿನ್ನು ಮಾರ್ಕೆಟಿಗೆ ಬಂತು ಅಂದರೆ 1990 ಇಂದನೂ ಕೂಡ ಅದು ಬೇರೆ ಬೇರೆ ಲೆವೆಲ್ಸ್ ಆಫ್ ಎಕ್ಸ್ಪೆರಿಮೆಂಟ್ನಲ್ಲಿ ಇರುತ್ತೆ. ಬಟ್ ಎಕ್ಸೆಪ್ಷನ್ ಆಫ್ ಅ ಪ್ಯಾಂಡಮಿಕ್, ಲೈಕ್ ಕೋವ್ಯಾಕ್ಸಿನ್ ಬಂತು, ಕೋವಿಶೀಲ್ಡ್ ಬಂತು. ಸೊ ಅವಾಗ ಏನಾಗುತ್ತೆ, ಯು ಹ್ಯಾವ್ ಗಾಟ್ ಡಿಫ್ರೆಂಟ್ ರೂಲ್ಸ್ ಆಲ್ ಟುಗೆದರ್. ರೈಟ್ ರೈಟ್. ಪರ್ಮಿಷನ್ಸ್ ಬೇರೆ ಆಗುತ್ತೆ ಅವಾಗ. ಸೊ ಯು ಹ್ಯಾವ್ ದಟ್ಸ್ ಅ ಗ್ರೇವ್ ಎಮರ್ಜೆನ್ಸಿ, ದೆನ್ ಯು ಹ್ಯಾವ್ ಡಿಫ್ರೆಂಟ್ ಟೈಪ್ ಆಫ್ ಆಲ್ ಟುಗೆದರ್ ಡಿಫ್ರೆಂಟ್ ಸಿಸ್ಟಮ್ ಬಂದ್ಬಿಡುತ್ತೆ ಅಲ್ಲಿ. ಗೊತ್ತಾಯ್ತು. ಸೊ ಜನರಲ್ ನಾನು ಐ ಆಮ್ ಟಾಕಿಂಗ್ ಅಬೌಟ್ ವಾಟ್ ಈಸ್ ದೇರ್ ಇನ್ 90 to 95% ಆಫ್ ದ ಮೆಡಿಸಿನ್ಸ್ ದಟ್ ಆರ್ ದೇರ್ ಇನ್ ದ ಮಾರ್ಕೆಟ್. ರೈಟ್. ಸೊ 20 to 30 ಇಯರ್ಸ್ ಇಂದ ಅವು ಮಾರ್ಕೆಟ್ನಲ್ಲಿ ರಿಸರ್ಚ್ ಆಗಿ ಡಿಫ್ರೆಂಟ್ ಲೆವೆಲ್ಸ್ ಆಫ್ ರಿಸರ್ಚ್ ಆಗಿ ಬರಬೇಕು. ಆ ರಿಸರ್ಚ್ನ ಸರ್ಕಾರ ಸ್ಪಾನ್ಸರ್ ಮಾಡೋದಿಲ್ಲ. ಕರೆಕ್ಟ್. ಒಂದು ಪ್ರೈವೇಟ್ ಕಂಪನಿ ಅದನ್ನ ಸ್ಪಾನ್ಸರ್ ಮಾಡಿ ಅದು ಬ್ಯಾಕ್ಡ್ರಾಪ್ ಅಲ್ಲಿ ಒಂದು R&D ಡೆವಲಪ್ಮೆಂಟ್ ಇಟ್ಕೊಂಡು ಮಾಡ್ತಾ ಇರ್ತದೆ. ಸೊ 20-30 ಇಯರ್ಸ್ ಮಾಡಿದಾಗ ಒಂದು 50 ಮೆಡಿಸಿನ್ಸ್ನ ಕಂಟಿನ್ಯೂಸ್ ಮಾಡ್ತಿರ್ತಾರೆ. ಅದರಲ್ಲಿ 2-3 ಅಷ್ಟೇ ಪರ್ಮಿಷನ್ ಸಿಗ್ತದೆ, ಸೇಫ್ ಅಂತ ಗೊತ್ತಾಗುತ್ತೆ, ಎಫೆಕ್ಟಿವ್ ಅಂತ ಗೊತ್ತಾಗುತ್ತೆ, ಮಾರ್ಕೆಟಿಗೆ ಬರುತ್ತೆ. ಉಳಿದಿರೋ 40 to 45 ಮೆಡಿಸಿನ್ಸ್ ದೇ ಗೋ ವೇಸ್ಟ್. ಗಾಟ್ ಇಟ್. ಸೊ ಇಟ್ಸ್ ಕ್ರೋರ್ಸ್, hundreds of crores ಆಫ್ ಇನ್ವೆಸ್ಟ್ಮೆಂಟ್ ಫಾರ್ ದ್ಯಾಟ್ ಕಂಪನಿ. ಅವ್ರೇನ್ ಮಾಡ್ತಾರೆ, ಒಂದು ಡ್ರಗ್ 50 ಡ್ರಗ್ ಅಲ್ಲಿ ಒಂದು ಪರ್ಮಿಷನ್ ಸಿಕ್ಕರೆ
ಅವರು ಪೇಟೆಂಟ್ ಅಂತ ಇಟ್ಕೊಳ್ತಾರೆ. ಕರೆಕ್ಟ್. ಆ ಪೇಟೆಂಟ್ನ ಡಿಪೆಂಡಿಂಗ್ ಆನ್ ದ ಮೆಡಿಸಿನ್ ದ ನೀಡ್ ಸರ್ಕಾರದ ಜೊತೆ ಮಾತಾಡಿಕೊಂಡು 2 years 5 years ಈ ಥರ ಪೇಟೆಂಟ್ ಇಟ್ಕೊಳ್ತಾರೆ. ರೈಟ್. ಅವಾಗ ಪ್ರೈಸಿಂಗ್ನ ಅವ್ರು ಫಿಕ್ಸ್ ಮಾಡ್ತಾರೆ. ಗಾಟ್. ಆ ಪೇಟೆಂಟ್ ಪೀರಿಯಡ್ ಮುಗಿದ ಮೇಲೆ ಅದರ ಫಾರ್ಮುಲಾ ಅದರ ಬೇಸಿಕ್ಸ್ ಏನೇನಿದೆ ಎಲ್ಲದನ್ನು ಕೂಡ FDA ಗೆ ಕೊಡ್ತಾರೆ. ಇದು ಎಷ್ಟು ವರ್ಷ ಆದ್ಮೇಲೆ ಡಾಕ್ಟರ್? ಡಿಪೆಂಡ್ಸ್ ಆನ್ ದ ಮಾಲಿಕ್ಯೂಲ್. 1 year 2 years 5 years ಕೆಲವು 10 years. ಗಾಟ್ ಇಟ್. ಅದಾದಮೇಲೆ FDA ಬಂದ ಮೇಲೆ ಬೇರೆ ಬೇರೆ ಕಂಪ್ನೀಸ್ ಎಲ್ಲದನ್ನು ಕೂಡ ಅದನ್ನ ಕಾಪಿ ಮಾಡಿ ಪ್ರೊಡಕ್ಷನ್ ಮಾಡ್ತಾರೆ. ದೆನ್ ದ ಕಾಸ್ಟ್ ಡ್ರಾಸ್ಟಿಕಲಿ ರೆಡ್ಯೂಸ್, ಅಟ್ಲೀಸ್ಟ್ 10 times ರೆಡ್ಯೂಸ್ ಆಗಿಬಿಡುತ್ತೆ. ಓಕೆ ಓಕೆ. ದಟ್ ಈಸ್ ವೆನ್ ಇಟ್ ಬಿಕಮ್ಸ್ ಜೆನೆರಿಕ್ ಮೆಡಿಸಿನ್. ಜೆನೆರಿಕ್ ಇಸ್ ಡಿಫ್ರೆಂಟ್. ಅಗೇನ್ ಇವನು ಕೂಡ ಬ್ರಾಂಡೆಡ್ ಬೇರೆ ಕಂಪನೀಸ್ ಇರುತ್ತಲ್ಲ, ಪ್ಯಾರಲಲ್ ಕಂಪನೀಸು, ರೈಟ್, ಅವು ತಗೊಂಡು ಮಾಡ್ಕೊಳ್ತಾ ಹೋಗುತ್ತೆ. Generic is what? Generic medicine, you should understand certain things. Generic is what ಅಂತಂತಂದ್ರೆ the active component of the molecule remains the same. Medicine the active component. ಈಗ paracetamol. Right. Dolo 650 paracetamol. Right. Dolo 650 is a brand name. Okay. Paracetamol is a generic name. Right. So generic production ಏನಾಗುತ್ತೆ, active molecule paracetamol remains the same there. Right. Both ಎರಡರಲ್ಲೂ ಕೂಡ ಸೇಮ್ ಆಕ್ಟಿವ್ ಮಾಲಿಕ್ಯೂಲ್ ಇರ್ತದೆ. ಅದು ಎಲ್ಲಿ ಚೇಂಜಸ್ ಆಗುತ್ತೆ, ಅದರ ಎಫೆಕ್ಟಿವ್ನೆಸ್ ಸೇಮ್ ಇರುತ್ತೆ, ಸೈಡ್ ಎಫೆಕ್ಟ್ ಸೇಮ್ ಇರುತ್ತೆ ಆ ಮಾಲಿಕ್ಯೂಲ್ದು. ವಾಟ್ ಇಸ್ ದ ಡಿಫರೆನ್ಸ್? ದ ಇನ್ಆಕ್ಟಿವ್ ಸಬ್ಸ್ಟೆನ್ಸಸ್ ಮೇಕ್ಸ್ ದ ಡಿಫರೆನ್ಸ್ ಬಿಟ್ವೀನ್ ಜೆನರಿಕ್ ಅಂಡ್ ಬ್ರಾಂಡೆಡ್. ಓಕೆ. ಇನ್ಆಕ್ಟಿವ್ ಅಂದ್ರೆ ಈಗ ಪ್ಯಾರಾಸಿಟಮಾಲ್ನ ಅಲ್ಲಿ ಹಿಡಿದಿಟ್ಕೋಬೇಕು ಅಂತಂದ್ರೆ ಬೇರೆ ಕಾಂಪೊನೆಂಟ್ ಹಾಕ್ತಾರೆ ಅದಕ್ಕೆ. ರೈಟ್. ಅದಕ್ಕೆ ಕಲರ್ ಕೊಡ್ಲಿಕ್ಕೆ ಬೇರೆ ಹಾಕ್ತಾರೆ, ಕನ್ಸಿಸ್ಟೆನ್ಸಿ ಕೊಡ್ಲಿಕ್ಕೆ ಬೇರೆ ಏನೋ ಕೆಮಿಕಲ್ ಹಾಕ್ತಾರೆ, ಟೇಸ್ಟ್ ನ ಚೇಂಜ್ ಮಾಡೋದಕ್ಕೆ ಬೇರೆ ಕೆಮಿಕಲ್ ಹಾಕ್ತಾರೆ, ಸ್ಮೆಲ್ ಬರ್ಲಿಕ್ಕೆ ಬೇರೆ ಕೆಮಿಕಲ್ ಹಾಕ್ತಾರೆ. ಸೊ ಅಲ್ಲಿ ಡಿಫರೆನ್ಸ್ ಆಗುತ್ತೆ. ಪರ್ಫೆಕ್ಟ್. ಓಕೆ. ಸೊ ಯು ವುಡ್ ಹ್ಯಾವ್ ಹರ್ಡ್ ಅಬೌಟ್ ಈ ಪೆನ್ಸಿಲಿನ್ ರಿಯಾಕ್ಷನ್ಸ್ ಎಲ್ಲ ಆಗೋದು ಮುಂಚೆ ಎಲ್ಲ, ಹೌದಾ? ಕರೆಕ್ಟ್. ಬಹಳಷ್ಟು ಜನಕ್ಕೆ ಆಗೋದು. ದ ಪೆನ್ಸಿಲಿನ್ ಇಂಜೆಕ್ಷನ್ ರಿಯಾಕ್ಷನ್ ಆಗ್ತಿದ್ದು ಪೆನಿಸಿಲಿನ್ ಮಾಲಿಕ್ಯೂಲ್ಗಲ್ಲ, ಓಕೆ, ಅದರ ಜೊತೆ ಇರ್ದಿದ್ದಕ್ಕಂತಹ ಇನ್ಆಕ್ಟಿವ್ ಸಬ್ಸ್ಟೆನ್ಸ್ಗೆ. ದಟ್ಸ್ ಅನ್ ಇನರ್ಟ್ ಮಾಲಿಕ್ಯೂಲ್. ರೈಟ್. ಅದಕ್ಕೆ ಬಾಡಿ ರಿಯಾಕ್ಷನ್ ಮಾಡಿ ಸಿವಿಯರ್ ರಿಯಾಕ್ಷನ್ಸ್ ಆಗೋದು. ಸೊ ದಟ್ ಈಸ್ ವೇರ್ ದ ಜೆನರಿಕ್ ಅಂಡ್ ದ ಬ್ರಾಂಡೆಡ್ ಡಿಫರೆನ್ಸ್ ಇಸ್ ದೇರ್. ವೆರಿ ನೈಸ್. ಅಷ್ಟೇನೆ, ದಟ್ ಈಸ್ ಇಟ್. ಓಕೆ, ಆಕ್ಟಿವ್ ಥಿಂಗ್ ರಿಮೈನ್ಸ್ ದ ಸೇಮ್, ಬಟ್ ಇನ್ಆಕ್ಟಿವ್ ಸಬ್ಸ್ಟೆನ್ಸಸ್ ಚೇಂಜಸ್. ಸೊ ಜೆನರಿಕ್ ಬ್ರಾಂಡಿಂಗ್, ದಿಸ್ ಇಸ್ ವಾಟ್ ಇಸ್ ದ ಡಿಫರೆನ್ಸ್. ವೆರಿ ನೈಸ್, ಬ್ಯೂಟಿಫುಲ್ So ಎಕ್ಸ್ಪ್ಲನೇಷನ್. it's up to you to decide what you want. ಗಾಟ್ ಇಟ್. You can go for a 50 paisa chocolate or a 50 rupees chocolate. ಬಟ್ ಏನಾಗುತ್ತೆ ಅಂದರೆ ಡಾಕ್ಟರ್, ಸಮ್ಟೈಮ್ಸ್ ದ ಫಿಸಿಷಿಯನ್ ಸಜೆಸ್ಟ್ ಅ ಪರ್ಟಿಕ್ಯುಲರ್ ಮೆಡಿಸಿನ್. ನಮಗೇನು ಪರ್ಸೆಪ್ಷನ್ ಬಂದ್ಬಿಡುತ್ತೆ, ಇದನ್ನ ಬಿಟ್ಟು ಅದೇ ಕಾಂಪೌಂಡ್ ಇರೋ ಬೇರೆ ತಗೊಂಡ್ಬಿಟ್ರೆ ಎಫೆಕ್ಟ್ ಇರಲ್ವೇನೋ ಅಂತ ಅನ್ಸುತ್ತೆ. ಹೌದೌದು, ದಟ್ಸ್ ಹೌ ದ ಪರ್ಸೆಪ್ಷನ್ ಈಸ್. But you should understand, see why the doctor is suggesting that. Maybe he has got that confidence in that molecule. Okay. Maybe ಅವರು ಜನರಿಗೆ ಯಾವಾಗಲೂ ಯೂಸ್ ಮಾಡಿ ರಿಯಾಕ್ಷನ್ ಆಗಿರ್ಬೋದು, ಹಂಡ್ರೆಡ್ಸ್ ಆಫ್ ಪೇಷಂಟ್ಸ್ಗೆ ಮುಂಚೆ 100 ಜನಕ್ಕೆ ಕೊಟ್ಟಿದ್ದಾಗ ಒಬ್ರಿಗೆ ಯಾರಿಗೂ ರಿಯಾಕ್ಷನ್ ಆಗಿರ್ಬೋದು. ಈಸ್ ಲಿಟಲ್ ಸ್ಕೇರ್ ಟು ಗಿವ್ ದಟ್. ಮೇ ಬಿ ಈ ಒಂದು ಮಾಲಿಕ್ಯೂಲ್ ಮೇಲೆ ಅವರಿಗೆ ಜಾಸ್ತಿ ಕಾನ್ಫಿಡೆನ್ಸ್ ಇದೆ, ಅದಕ್ಕೆ ಕೊಡ್ತಿದ್ದಾರೆ. ರೈಟ್. ಸೊ ದಟ್ ಕುಡ್ ಬಿ ದ ಮೇನ್ ಪರ್ಸೆಪ್ಷನ್. ದಟ್ಸ್ ಹೌ ಐ ಪ್ರಾಕ್ಟೀಸ್. ಗಾಟ್ ಇಟ್. That's how I practice. That's how I have been taught. Got it. That ನಿಮ್ಮ something called experience ಅಂತ ಕರಿತೀವಿ. See, one is the evidence based medicine, another is the experience based medicine. ಎರಡನ್ನೂ ಸೇರಿ ಪ್ರಾಕ್ಟೀಸ್ ಮಾಡಬೇಕಾಗುತ್ತೆ. ಪರ್ಫೆಕ್ಟ್. ಡಾಕ್ಟರ್, ಇವಾಗ ಸೇಫ್ಟಿ, ಪೇಷಂಟ್ ಪ್ರಯಾರಿಟಿ ಅಂದ್ರೆ ಇನ್ಶೂರೆನ್ಸ್ ಬಗ್ಗೆ ಮಾತಾಡೋಣ. ಎಷ್ಟು ಇಂಪಾರ್ಟೆಂಟ್ ಆಗುತ್ತೆ ಇನ್ಶೂರೆನ್ಸ್ ಫಾರ್ ಅ ಪೇಷಂಟ್? ಅಂಡ್ ಹಂಗೇನೆ ವಿಲ್ ಸೆಗ್ವೇ ಟು ಗವರ್ಮೆಂಟ್ ಸ್ಕೀಮ್ಸ್. ಫಸ್ಟ್ ವಿಲ್ ಸ್ಟಾರ್ಟ್ ವಿತ್ ಇನ್ಶೂರೆನ್ಸ್. ಯಾಕೆ ಅಷ್ಟು ಇಂಪಾರ್ಟೆಂಟ್ ಆಗುತ್ತೆ? See, there are certain things which should, again, there are so many factors which come into picture here. See, ಈಗ ನೋಡಿ, ರೀಸೆಂಟ್ ಆಗಿ ಯು ಸಾ ದಟ್ ನಮ್ಮ RCB ಸ್ಟ್ಯಾಂಪೀಡ್ ಎಲ್ಲ ಆಯಿತು. ವಿ ಲಾಸ್ಟ್ ಅಬೌಟ್ 11 lives. Now the big question is, who is responsible for that? Who is responsible for that? You can't pinpoint anything. Exactly. It is the system. ಹೌದು. That is how the system is. What I say, in my personal experience, you are responsible for yourself. ಈಗ ನೆಕ್ಸ್ಟ್ ಕ್ವಶನ್ ಏನ್ ಬರುತ್ತೆ, ಅವ್ರು ಯಾಕೆ ಅಲ್ಲಿ ಹೋಗಿದ್ರು, ಅವ್ರು ಯಾಕೆ ಸೇಫ್ಟಿ ಪ್ರಿಕಾಷನ್ಸ್ ತಗೊಳ್ಳಿಲ್ಲ? ಕರೆಕ್ಟ್. ಫ್ಯಾನ್ಸ್ಗೆ ಬರ್ತದೆ ಅದು ಕೊನೆಯಲ್ಲಿ. ಹೌದು. ಕೂತ್ಕೊಂಡು ನೀವು ಏನಾದರೂ ಡಿಸ್ಕಸ್ ಮಾಡ್ಬೋದು. ನೀವು ಕೂತ್ಕೊಂಡು 10 ಜನ ಕೂತ್ಕೊಂಡು 1 hour ನೀವು ಡಿಸ್ಕಸ್ ಮಾಡ್ಬೋದು, ಹೌದು ಹಾಗೆ ಇದು ಹೀಗೆ. ಬಟ್ ಎವ್ರಿಥಿಂಗ್ ಡ್ರಾಪ್ಸ್ ಡೌನ್ ಟು ಯುವರ್ ಸೆಲ್ಫ್. ನಿಮ್ಮ ಹುಷಾರಲ್ಲಿ ನೀವು ಯಾಕೆ ಇರಲಿಲ್ಲ ಅಂತ ಬರುತ್ತೆ. ಹೌದಾ? ಹಾಂ. ಸೊ ಈ ಹೆಲ್ತ್ ಕೂಡ ಹಾಗೇನೆ. ಯಾವ ವ್ಯವಸ್ಥೆ ಕೂಡ ನಿಮ್ಮ ಸಪೋರ್ಟ್ಗೆ ನಿಲ್ಲೋದಿಲ್ಲ ನಮ್ಮ ದೇಶದಲ್ಲಿ. ರೈಟ್. ನಿಮ್ಮ ಒಂದು ಹೆಲ್ತ್ನ ನೀವೇ ನೋಡ್ಕೋಬೇಕಾಗುತ್ತೆ, ನೀವೇ ಅರ್ಥ ಮಾಡ್ಕೋಬೇಕಾಗತ್ತೆ. ಹಾಗಾಗಿ ಪ್ರೈವೇಟ್ ಇನ್ಶೂರೆನ್ಸ್ ಒಂದೇ ನಿಮ್ಮನ್ನು ಕಾಪಾಡೋದು, ಬೇರೆ ಯಾವುದೇ ಇನ್ಶೂರೆನ್ಸ್ ಕೂಡ ನಿಮ್ಮನ್ನು ಕಾಪಾಡೋದಿಲ್ಲ. ಇಲ್ಲ ಅಂದರೆ ನೀವು ಪಾಕೆಟಿಂದ ದುಡ್ಡು ಹಾಕಿ ನಿಮ್ಮ ಸರ್ವಿಸಸ್ನ ತಗೋಬೇಕಾಗುತ್ತೆ. ಫಾರ್ ಎಕ್ಸಾಂಪಲ್ US ಅಂತ ಇಟ್ಕೊಳ್ಳೋಣ. ಓಕೆ,
ಸೊ 99.9% ಆಫ್ ದ ಹೆಲ್ತ್ ಕೇರ್ ಸಿಸ್ಟಮ್ ಅಲ್ಲಿ ಫೈನಾನ್ಸಸ್ ಎಲ್ಲ ಈಸ್ ಹ್ಯಾಂಡಲ್ಡ್ ಬೈ ದ ಪ್ರೈವೇಟ್ ಇನ್ಶೂರೆನ್ಸ್ ಕಂಪನೀಸ್. ಕರೆಕ್ಟ್. ಓಕೆ, ಮೆಡಿಕ್ ಏಡ್ ಅಂತ ಇದೆ, ಮೆಡಿಕೇರ್ ಅಂತ ಇದೆ, ಈ ಥರದ್ದೆಲ್ಲ ಕಂಪ್ನೀಸ್ ಇದೆ. ಸೊ ನಮ್ಮಲ್ಲಿ ದ ಪ್ರೈವೇಟ್ ಹೆಲ್ತ್ ಇನ್ಶೂರೆನ್ಸ್ ಕವರೇಜ್ ಈಸ್ ಲೆಸ್ ದೆನ್ 5%. 90 to 95% ಆಫ್ ದ ಪೀಪಲ್ ಡಸಂಟ್ ಹ್ಯಾವ್ ಹೆಲ್ತ್ ಇನ್ಶೂರೆನ್ಸ್ ಅಟ್ ಆಲ್. ಹೌದು ಹೌದು. ನೀವೇ ಮಾಡ್ಕೋಬೇಕು ಹೆಲ್ತ್ ಇನ್ಶೂರೆನ್ಸ್ನ, ಬೇರೆ ಯಾರೂ ಮಾಡೋದಿಲ್ಲ. ನಿಮಗೆ ನೀವೇ ಪ್ರೀಮಿಯಂ ಕಟ್ಟಬೇಕು, ನೀವೇ ಮಾಡ್ಕೋಬೇಕು. ಇಲ್ಲ ಅಂದರೆ ಅದು ವ್ಯವಸ್ಥೆನ ನಂಬ್ಕೊಂಡು ಕೂತ್ಕೊಂಡ್ರೆ ಅದು ನಿಮ್ಮನ್ನು ನೋಡ್ಕೊಳ್ಳೋದಿಲ್ಲ. ರೈಟ್. ಸೊ ಇದರಿಂದ ನಮ್ಮ ವ್ಯೂವರ್ಸಿಗೆ ಕೇಳ್ತಾ ಇರೋದು, ಪ್ಲೀಸ್ ವರ್ಷಕ್ಕೆ ಒಂದು 6,000 7,000 ತುಂಬ ಹೆಲ್ತ್ ಇನ್ಶೂರೆನ್ಸ್ ಪ್ಲೇಯರ್ಸ್ ಇದ್ದಾರೆ. ಗೆಟ್ ಎನ್ ಇನ್ಶೂರೆನ್ಸ್. ನಿಮಗೆ ನಿಮ್ಮ ಫ್ಯಾಮ್ಲಿಗೆ ಖಂಡಿತವಾಗ್ಲೂ ಹೆಲ್ಪ್ ಆಗುತ್ತೆ, ನೆಗ್ಲೆಕ್ಟ್ ಮಾಡಬೇಡಿ. ಆ್ಯಂಡ್ ಕಮಿಂಗ್ ಟು PMJ ಸರ್, PM ಸುರಕ್ಷಾ ಬಿಮಾ ಯೋಜನಾ ಅಂತಿದೆ, PM ಜನ ಆರೋಗ್ಯ ಯೋಜನಾ ಅಂತಿದೆ. ಅದು ಹೆಂಗೆ ವರ್ಕ್ ಆಗುತ್ತೆ ಸರ್? ಅಫ್ಕೋರ್ಸ್, ದಟ್ ಈಸ್ ಒನ್ ಆಫ್ ದ ವಾಟ್ ಟು ಸೇ, ಒಂಥರ ಅದು ದೂರದೃಷ್ಟಿ ಇಟ್ಕೊಂಡು ಮಾಡಿರ್ತಕ್ಕಂತಹ ತುಂಬ ಒಳ್ಳೆ ವ್ಯವಸ್ಥೆ ಅದು. ಆ ಯೋಜನೆ ಬಗ್ಗೆ ದೇರ್ ಈಸ್ ನೋ ಸೆಕೆಂಡ್ ಥಾಟ್ ಅಬೌಟ್ ಇಟ್. ಇಟ್ಸ್ ವಂಡರ್ಫುಲ್. ಆಮೇಲೆ ಕವರೇಜ್ ಇಸ್ ಎಕ್ಸಲೆಂಟ್, ತುಂಬ ಚೆನ್ನಾಗಿದೆ. ಆಮೇಲೆ ಬಹಳಷ್ಟು ಜನನ ಆಲ್ಮೋಸ್ಟ್ ಒಂದು 60 to 70% ಆಫ್ ದ ಏನು ಜನಗಳಿದ್ದಾರೆ ಅವ್ರಿಗೆ ಅದು ಕವರ್ ಆಗುತ್ತೆ. ಕರೆಕ್ಟ್. ಓಕೆ, ಸೊ ಇಲ್ಲಿ ದೇರ್ ಆರ್ ಲಾಟ್ ಆಫ್ ಹಿಂಡ್ರೆನ್ಸಸ್ ದೇರ್ ಆರ್ ಲಾಟ್ ಆಫ್ ಇಶ್ಯೂಸ್ ದೇರ್. ಓಕೆ, ಈಗ ಫಾರ್ ಎಕ್ಸಾಂಪಲ್ ದ ಅಮೌಂಟ್ ದಟ್ ಈಸ್ ಕವರ್ಡ್ ಫಾರ್ ಇಂಡಿವಿಜುವಲ್ ಡಿಸೀಸ್ ಅಂತ ನೀವು ತಗೊಂಡ್ರೆ, ಫಾರ್ ಅ ಪ್ರೈವೇಟ್ ಹೆಲ್ತ್ ಕೇರ್ ಇಟ್ ಡಸಂಟ್ ವರ್ಕ್ ಔಟ್. ಲೆಟ್ಸ್ ಬಿ ಪ್ರಾಕ್ಟಿಕಲ್, ರೈಟ್? ಕರೆಕ್ಟ್. ಈಗ ಫಾರ್ ಎಕ್ಸಾಂಪಲ್, ಈಗ ನಾನು ಆಸ್ ಅ ಕಾರ್ಡಿಯಾಲಜಿಸ್ಟ್ ಐ ವಾಂಟ್ ಟು ಡೂ ಪರ್ಫಾರ್ಮ್ ಅನ್ ಆಂಜಿಯೋಪ್ಲಾಸ್ಟಿ ಅಂತ ಇಟ್ಕೊಳ್ಳೋಣ. ಓಕೆ, ಸೊ ಆಂಜಿಯೋಪ್ಲಾಸ್ಟಿ ಮಾಡಲಿಕ್ಕೆ ಗೌರ್ಮೆಂಟ್ ಫಿಕ್ಸ್ಡ್ ರೇಟ್ಸ್ ಒಂದು ಸ್ಟೆಂಟ್ಗೆ 40,000 ರೂಪೀಸ್ ಇದೆ ಇವಾಗ. ಓಕೆ, 8 ವರ್ಷದ ಕೆಳಗಡೆ 30,000 ರೂಪಾಯಿ ಮಾಡಿದ್ರು, ಅದು ಇನ್ಫ್ಲೇಷನ್ ಇಂದ ಈಗ 40,000 ಗೆ ಬಂದಿದೆ. ಕರೆಕ್ಟ್, ರೈಟ್? ದಟ್ಸ್ ದ ಕ್ಯಾಪಿಂಗ್ ಆಫ್ ದ ಸ್ಟೆಂಟ್. ಕರೆಕ್ಟ್. ಸೊ 40,000 ಸ್ಟೆಂಟ್ ಫಾರ್ ಎನಿ ಡಿಸೆಂಟ್ ಗುಡ್ ಡ್ರಗ್ ಎಲೂಟಿಂಗ್ ಸ್ಟೆಂಟ್ ಅಂತ ಮಾತಾಡ್ತೀವಿ. ವಾಟ್ ಇಸ್ ದ ಗೌರ್ಮೆಂಟ್ ಪ್ಯಾಕೇಜ್? 60,000 ರೂಪೀಸ್. ಒಂದು ಆಂಜಿಯೋಗ್ರಾಮ್ ಅಂಡ್ ಆಂಜಿಯೋಪ್ಲಾಸ್ಟಿ ವಿತ್ ಒನ್ ಸ್ಟೆಂಟ್ 60,000 ರೂಪೀಸ್ ಫಿಕ್ಸ್ ಮಾಡಿದ್ದಾರೆ ಅವರು. ಓಕೆ, ಈಗ ನೀವು 5 crores ಕೊಟ್ಟು ಮಷೀನ್ ಹಾಕಿರ್ತೀರಿ. ಹಾಸ್ಪಿಟ್ಲ್ 1 crore ಪರ್ ಬೆಡ್ ಲೆಕ್ಕ ನಿಮ್ಮದು. ಒಂದು ಒಳ್ಳೆ ಡೀಸೆಂಟ್ ಹಾಸ್ಪಿಟ್ಲ್ ಬೇಡ, 50 lakhs ಇಟ್ಕೊಳ್ಳಿ. ಓಕೆ, ಯಾವ ಇನ್ವೆಸ್ಟ್ 20 ಬೆಡ್ಗೆ ಒಂದು 10 CR ಇನ್ವೆಸ್ಟ್ ಮಾಡಿದ್ದೀರಾ? ಹೌದಾ? ICU ಮಾಡಬೇಕು, ಇನ್ನೊಂದು ಮಾಡಬೇಕು, ಮತ್ತೊಂದು ಮಾಡಬೇಕಾ? ಕರೆಕ್ಟ್. ಅದ್ರ ಜೊತೆಗೆ ಮ್ಯಾನ್ ಪವರ್ ಎಲ್ರಿಗೂ ಸಂಬಳ ಕೊಡಬೇಕಲ್ಲ. ಹೌದು. ಈಗ ಒಬ್ಬ ಕಾರ್ಡಿಯಾಲಜಿಸ್ಟು ವೈ ವಿಲ್ ಡೂ ಆನ್ ಆಂಜಿಯೋಪ್ಲಾಸ್ಟಿ ಆನ್ ಎನಿಬಡಿ ಜಸ್ಟ್ ಫಾರ್ ಪೀನಟ್ಸ್? ಕರೆಕ್ಟ್. ಬಿಕಾಸ್ ಅಲ್ಲಿ ರೇಡಿಯೇಷನ್ ಬರುತ್ತೆ. ಅವರು ನಾವು ಮಾಡಬೇಕಾದ್ರೆ ಕ್ಯಾತ್ ಲ್ಯಾಬ್ನಲ್ಲಿ ಎಕ್ಸ್ರೇ ರೇಡಿಯೇಷನ್ ಬರುತ್ತೆ. ಹೌದು. ಅವ್ನು ಎಕ್ಸ್ರೇ ರೇಡಿಯೇಷನ್ನ ತಗೊಂಡು ಮಾಡಬೇಕು. ದಟ್ ಇಸ್ ಅಯೋನೈಸಿಂಗ್ ರೇಡಿಯೇಷನ್ ದಟ್ ವಿಲ್ ಹ್ಯಾವ್ ಹಾರ್ಮ್ಫುಲ್ ಹೆಲ್ತ್ ಎಫೆಕ್ಟ್ಸ್, ಲಾಂಗ್ ಟರ್ಮ್ ಎಫೆಕ್ಟ್ಸ್. ಅವ್ರು ಅದಕ್ಕೆಲ್ಲ ಕವರೇಜ್ ಮಾಡಿಕೊಂಡು ಎಲ್ಲ ಮಾಡಿಕೊಂಡು ಗಾಗಲ್ಸ್, ಕ್ಯಾಪ್ ಎಲ್ಲ ಹಾಕೊಂಡು ಮಾಡ್ಬೇಕು ಪ್ರೊಸೀಜರ್. ವೈ ವಿಲ್ ಯು ಡೂ ದಟ್? 12 to 13 kg ಲೆಡೆಪ್ರಾನ್ಸ್ ಇರುತ್ತೆ, ಅದನ್ನೆಲ್ಲ ಹೊತ್ಕೊಂಡು ಗಂಟೆಗಟ್ಟಲೆ ಅವ್ರು ಯಾಕೆ ಮಾಡಬೇಕು? ಎಲೆಕ್ಟ್ರಿಸಿಟಿ ಹೋದರೆ ಜನರೇಟರ್ ಹಾಕಬೇಕು. ಕರೆಕ್ಟ್. ಆಯ್ತಾ? ಮತ್ತೆ ಮ್ಯಾನ್ ಪವರ್ ಅಸೋಸಿಯೇಟೆಡ್ ಬೇರೆ ಎಲ್ಲ ಸ್ಟಾಫ್ಗೂ ಸಂಬಳ ಕೊಡಬೇಕು, ಮೆಡಿಸಿನ್ಸ್ ಕೊಡಬೇಕು. ದಿಸ್ ಇಸ್ ಮೆಡಿಸಿನ್ ಇನ್ಕ್ಲೂಸಿವ್. ಆಯ್ತಲ್ಲ? ಅದರ ಜೊತೆಗೆ ಬೇರೆ ಅಡಿಷನಲ್ ಕಾಸ್ಟ್ ಎಲ್ಲ ತುಂಬಾ ಬರುತ್ತೆ. ಪರ್ಮಿಷನ್ಸ್ ಹೇಳಿದ ನಾನು 23 ಪರ್ಮಿಷನ್ಸ್ ತಗೋಬೇಕು ಎವ್ರಿ ಇಯರ್. ಅದಕ್ಕೆ ನಾವು ರಿವೈಸಿಂಗ್ ಇಟ್, ರಿನ್ಯೂವಲ್ ಮಾಡ್ಕೊಳ್ತಾ ಹೋಗ್ಬೇಕು. ಅದಕ್ಕೆಲ್ಲ ಕಾಸ್ಟಿಂಗ್ ಆಗುತ್ತೆ. ಮತ್ತೆ ಎಲ್ಲದನ್ನು ಸ್ಟ್ರೇಟ್ ಫಾರ್ವರ್ಡ್ ನೀವು ಹೋಗಿದ ತಕ್ಷಣ ಯಾರು ಕೊಡೋದಿಲ್ಲ. ಕರೆಕ್ಟ್, ಕರೆಕ್ಟ್. ಯು ನೋ ವಾಟ್ ಇಟ್ ಈಸ್. ಗೌರ್ಮೆಂಟ್ ಫಿಕ್ಸ್ ರೇಟ್ಸ್ ಬೇರೆ ಇರುತ್ತೆ, ನಾವು ಖರ್ಚು ಮಾಡೋದೇ ಬೇರೆ ಇರುತ್ತೆ. ಲೆಟ್ಸ್ ಬಿ ಪ್ರಾಕ್ಟಿಕಲ್. ಹೌದು, ಅದನ್ನೆಲ್ಲ ಕೊಟ್ಬಿಟ್ಟೆ ಮಾಡಿರೋದು ನಾವು. ಕರೆಕ್ಟ್. ಅದೆಲ್ಲ ಕಾಸ್ಟಿಂಗ್ ಎಲ್ಲಿಗೆ ಹೋಯ್ತು? ಸೊ 40,000 ರೂಪಾಯಿ ಸ್ಟೆಂಟು ಪ್ಲಸ್ ಉಳಿದಿರೋ 20,000ದಲ್ಲಿ ಇದೆಲ್ಲ ವರ್ಕೌಟ್ ಆಗತ್ತಾ? ಲಾಸ್ ಮಾಡ್ಕೊಂಡು ನಾವು ಯಾಕೆ ಮಾಡಬೇಕು ಅನ್ನೋದು ಪ್ರೈವೇಟ್ ಸೆಕ್ಟರ್ ಇಂದ ಬರ್ತಿರ್ತಕ್ಕಂತಹ ವಾದ. ಅರ್ಥ ಆಯ್ತಾ? ಸೊ ಅದರ ಜೊತೆಗೆ ಅವ್ರು ಇಮಿಡಿಯೇಟ್ಲಿ ದುಡ್ಡು ಕೊಡ್ತಾರಾ? ನೋ. 6 months, 1 year ಆದ್ರೂ ದುಡ್ಡು ರಿಲೀಸ್ ಮಾಡೋದಿಲ್ಲ. ಮತ್ತೆ ಅದಕ್ಕೂ ನೀವು ಬ್ರೈಬ್ ಮಾಡಿ ದುಡ್ಡು ರಿಲೀಸ್ ಮಾಡಿಸ್ಕೋಬೇಕು. ಸೊ ವೇರ್ ಇಸ್ ದ ಸಿಸ್ಟಮ್ ಅಂಡ್ ಹೌ ಕ್ಯಾನ್ ಯು ರಿಲೈ ಆನ್ ದಟ್? ಸರ್, ಬ್ರೈಬ್ ಇಲ್ಲದೆ ನಮ್ಮ ದೇಶದಲ್ಲಿ ನಡೆಯೋದೇ ಇಲ್ವೇನು? ಅದ್ರ ಬಗ್ಗೆ ಹೋಗೋದೇ ಬೇಡ ನಾವು. ಲೆಟ್ಸ್ ನಾಟ್ ಡಿಸ್ಕಸ್ ಅಬೌಟ್ ದಟ್. ಬಟ್ ಐ ಆಮ್ ಟಾಕಿಂಗ್ ಇನ್ ಅ ಪ್ರಾಕ್ಟಿಕಲ್ ಪಾಯಿಂಟ್ ವ್ಯೂ, ಪ್ರಾಕ್ಟಿಕಲ್ ಪರ್ಸ್ಪೆಕ್ಟಿವ್ ಅಲ್ಲಿ ನಾನು ಮಾತಾಡ್ತಿದ್ದೀನಿ. ಆಸ್ ಎ ಹೆಲ್ತ್ ಕೇರ್ ಪ್ರೊಫೆಷನಲ್ ನನ್ನ ಕಷ್ಟಗಳನ್ನ ನಾನು ಯಾರಿಗೆ ಹೇಳಿ? ಪೇಷಂಟ್ ಬಂದು ಅವ್ರ ಕಷ್ಟಗಳನ್ನ ನನಗೆ ಹೇಳ್ತಾರೆ. ನಾನು ಆಸ್ ಅನ್ ಆಂಟರ್ಪ್ರಿನರ್, ಆಸ್ ಅ ಹೆಲ್ತ್ ಕೇರ್ ಪ್ರೊಫೆಷನಲ್ ನನ್ನ ಕಷ್ಟಗಳನ್ನ ನಾನು ಯಾರಿಗೆ ಹೇಳಬೇಕು? ಆಲ್ವೇಸ್ ಮೆಡಿಕಲ್ ಪ್ರೊಫೆಷನಲ್ಸ್ ಆರ್ ಬೀಂಗ್ ಟಾರ್ಗೆಟೆಡ್ ದಟ್ ದೀಸ್ ಪೀಪಲ್ ಆರ್ ಮನಿ ಮೈಂಡೆಡ್, ದೀಸ್ ಪೀಪಲ್ ಆರ್ ಫಿಲ್ದಿ ರಿಚ್, ಅವ್ರು ದುಡ್ಡು ಹೊಡ್ಕೊಳ್ತಾರೆ ಹಾಗೆ ಹೀಗೆ ಅಂತ ಹೇಳಿ. ನನ್ನ ಒಂದು ಪ್ರಶ್ನೆ ಇದೆ ಈ ವ್ಯವಸ್ಥೆಗೆ. ನೀವು ಪ್ರಶ್ನೆ ಕೇಳಿದ್ರೆ ನಾನು ಹೇಳ್ತಾ ಇದ್ದೀನಿ, ಈ ವ್ಯವಸ್ಥೆನಲ್ಲಿ ನನಗೆ ಒಂದು ಸೆಕ್ಯೂರ್ಡ್ ಕರಿಯರ್ ಎಲ್ಲಿದೆ? ಕರಿಯರ್ ಇದೆಯಾ ನನಗೆ?
ಸಿ ನೋಡಿ, ನಾನು ಈಗ ಆಸ್ ಅ ನಾನು ಅಂದ್ರೆ ನಾನು ಅಂತಲ್ಲ, ಆಸ್ ಅ ಹೆಲ್ತ್ ಕೇರ್ ಪ್ರೊಫೆಷನಲ್ ಮಾತಾಡ್ತೀನಿ ಅವ್ರ ಪರವಾಗಿ. ಸಿ ನಾನು ಈಗ ಕಾರ್ಡಿಯಾಲಜಿಸ್ಟ್ ಆಗಿದ್ದೀನಿ, ಇಂಟರ್ವೆನ್ಷನಲ್ ಕಾರ್ಡಿಯಾಲಜಿಸ್ಟ್ ನಾನು ಆಗಿದ್ದೀನಿ ಅಂತ ಇಟ್ಕೊಳ್ಳೋಣ. ಸೊ ಈಗ ಇಂಟರ್ವೆನ್ಷನಲ್ ಕಾರ್ಡಿಯಾಲಜಿಸ್ಟ್ ನಾನು ಆಗಲಿಕ್ಕೆ ನನ್ನ ಹೈಸ್ಕೂಲ್ನಲ್ಲಿ ನಾನು ಕಷ್ಟಪಟ್ಟು ಓದಿರ್ತೀನಿ. 10th ಅಲ್ಲಿ ಒಳ್ಳೆ ಮಾರ್ಕ್ಸ್ ತಗೊಂಡೆ, ಒಳ್ಳೆ PU ಕಾಲೇಜ್ ಹೋಗೋಣ ಅಂತ. ಒಳ್ಳೆ PU ಕಾಲೇಜು ಹೋದೆ. ನೀವು ಅಳಕೆನಲ್ಲಿ ಓದಿದ್ದೀರಿ ಅಂತಂದ್ರೆ, ನಾನು ಇಲ್ಲಿ ನಮ್ಮ ತುಮಕೂರು ಸರ್ವೋದಯ ಕಾಲೇಜಲ್ಲಿ ಓದಿದೆ. ಸೊ ಅಲ್ಲಿ ಕಷ್ಟಪಟ್ಟು ಓದಿದ್ರೆ ಸಿಗೋದು, ಇಲ್ಲ ಸಿಗೋದಿಲ್ಲ. ಮತ್ತೆ ಫೀಸ್ ಇರ್ತದೆ, ಅದಿರ್ತದೆ, ಅದು ಬಿಡಿ, ಅದೆಲ್ಲ ಬೇರೆ ವಿಚಾರ. ಅದಾದ್ಮೇಲೆ ನಾನು ಚೆನ್ನಾಗಿ ಓದ್ಬೇಕಲ್ಲಿ. ಆ ಸೆಕೆಂಡ್ PUC ನಲ್ಲಿ ನಾನು ಒಂದು ಫಂಕ್ಷನ್ ಅಟೆಂಡ್ ಮಾಡಿಲ್ಲ, ಎಲ್ಲೂ ಹೋಗಿಲ್ಲ. ನಾನು ಮುಗಿಸಿ ಎಲ್ಲರೂ ಓದಿರ್ತಾರೆ, ನಾನು ನಂದು ಅಂತಲ್ಲ ಹೇಳ್ತಿರೋದು. ಹೌದಾ? ಅಲ್ಲಿ ಡೆಡಿಕೇಶನ್ ಆಯ್ತಾ? ಅದಾದ್ಮೇಲೆ ಒಳ್ಳೆ ಮಾರ್ಕ್ಸ್ ತಗೋಬೇಕಾ? ನಿಮ್ಮ ನಸೀಬು ಚೆನ್ನಾಗಿರ್ಬೇಕು. ಮಾರ್ಕ್ಸ್ ತಗೊಂಡ್ರಿ, MBBS ತಗೊಂಡ್ರಿ. ನಾನು ಕಿಮ್ಸ್ ಹುಬ್ಳಿ ಕರ್ನಾಟಕ ಮೆಡಿಕಲ್ ಕಾಲೇಜಲ್ಲಿ MBBS ಮಾಡಿದೆ. ಎಷ್ಟು ವರ್ಷ? 5.5 ವರ್ಷ ಲೆಕ್ಕದಲ್ಲಿ. ಬಟ್ ಅದು 7 ವರ್ಷ ಆಗ್ತದೆ. ಯಾಕೆಂದ್ರೆ MBBS ಸಾಕಾಗೋದಿಲ್ಲ. ಆ MBBS ನಲ್ಲಿ ನಾನು ಇಡೀ 7 ವರ್ಷ ಒಂದೇ ಒಂದು ಫಂಕ್ಷನ್ ಅಟೆಂಡ್ ಮಾಡಿಲ್ಲ, ಒಂದೇ ಒಂದು ಹಬ್ಬಕ್ಕೆ ನಾನು ಮನೆಗೆ ಬಂದಿಲ್ಲ, ಒಂದೇ ಒಂದು ಎಂಜಾಯ್ಮೆಂಟ್ ಅನ್ನೋದು ಎಲ್ಲ ನನಗೆ ನೆನಪೇ ಇಲ್ಲ. ನಾನು MBBS ಅಲ್ಲಿ ಏನೇನು ಎಂಟರ್ಟೈನ್, ವಾಟ್ ಹ್ಯಾವ್ ಐ ಎಂಜಾಯ್ಡ್ ಇನ್ ದೋಸ್ 7 years ಅಂದರೆ ನನಗೆ ನೆನಪೇ ಬರೋದಿಲ್ಲ. ಏನೋ ಅಕೇಶನಲ್ಲಿ ಎಲ್ಲೋ ಟ್ರಿಪ್ ಹೋಗಿರ್ಬೋದು, ಒಂದು ಸ್ವಲ್ಪ ಅದು ಇದು ಅಷ್ಟೇನೆ. ಅದಾದಮೇಲೆ ನೀವು ಎಂಟ್ರೆನ್ಸ್ಗೆ ಓದಬೇಕು MD ಮಾಡಲಿಕ್ಕೆ. ದಟ್ಸ್ ಒನ್ ಆಫ್ ದ ಟಫೆಸ್ಟ್ ಎಕ್ಸಾಮ್ಸ್ ಇನ್ ಇಂಡಿಯಾ ಈಸ್ PG ಎಂಟ್ರೆನ್ಸ್ ಎಕ್ಸಾಮ್ ಫಾರ್ ಮೆಡಿಕಲ್. ಒನ್ ಆಫ್ ದ ಟಫೆಸ್ಟ್. 1 year ಡೆಡಿಕೇಟೆಡ್ ಆಗಿ ಎಲ್ಲ ಬಿಟ್ಟು ಕುತ್ಕೋಬೇಕು ನೀವು. ಆ ಸೈಕಲಾಜಿಕಲ್ ಸ್ಟ್ರೆಸ್ಸು ಎಲ್ಲ ನಾನು ಅನುಭವಿಸಿ ಮತ್ತೆ 3 ವರ್ಷ ನಾನು ಬಳ್ಳಾರಿನಲ್ಲಿ ಸೀಟ್ ತೊಗೊಂಡು ಗೌರ್ಮೆಂಟ್ ಸೀಟ್ ತೊಗೊಂಡು ಬಂದೆ. ಯಾಕೆಂದ್ರೆ ಅಫೋರ್ಡಬಲ್ ಇಲ್ಲ, ವಿ ಕಾಂಟ್ ಬೈ ಇಟ್. ಐ ಕಾಂಟ್ ಬೈ. ನಮ್ಮ ತಂದೆ ತಾಯಿ ಇಬ್ರು ಟೀಚರ್ಸು. ನಾನು ಓದ್ಬಿಟ್ಟೆ ತಗೋಬೇಕು. ಐದರ್ ಯು ಬೈ ಇಟ್ ಆರ್ ಯು ಟೇಕ್ ಇಟ್. ಐ ಕಾಂಟ್ ಬೈ ಇಟ್, ಐ ಹ್ಯಾವ್ ಟು ಟೇಕ್ ಇಟ್ ಇಫ್ ಯು ವಾಂಟ್ ಇಟ್. ಕಾಂಪಿಟೇಷನ್ ಇರ್ಲಿಕ್ಕೆ. ಸೊ ಅಲ್ಲಿ 3 ವರ್ಷ ಮಾಡೋದನ್ನ 10 ವರ್ಷ ಆಯ್ತು. 7 + 3 10 ವರ್ಷ ಆಯ್ತು. 2000ದಲ್ಲಿ ನಾನು ಜಾಯಿನ್ ಆದೆ. 2010 ಮುಗಿದೋಯ್ತು ನಾನು ಬಳ್ಳಾರಿನಲ್ಲಿ. ನೆಕ್ಸ್ಟ್ ಏನು? I came to Tumkur and started practicing. My initial salary was 16,500 rupees in 2010. ಏನು ನಾನು ಸಂಸಾರ ಮಾಡಲಿ, ಹೇಗೆ ಜೀವನ ಮಾಡಲಿ ಅಷ್ಟರಲ್ಲಿ ಅನ್ನೋದು ಬಂತು ಪ್ರಶ್ನೆ. ಅಫ್ಕೋರ್ಸ್ ಮಾಡೋಕ್ಕಾಗಲ್ಲ ಅಂತಲ್ಲ, ಮಾಡ್ಬೋದು, ಬಟ್ ಇಷ್ಟೆಲ್ಲ ಮಾಡಿ ಇಷ್ಟಕ್ಕ ಅನ್ನೋ ಥರ ಬರ್ತದೆ. ಸೊ ದೆನ್ ವಾಟ್ ಐ ಡಿಡ್, ಲೆಟ್ಸ್ ಪ್ರಿಪೇರ್ ಫಾರ್ ಮೈ ಸೂಪರ್ ಸ್ಪೆಷಾಲಿಟಿ ಅಂತೇಳಿ ಅಗೇನ್ ಐ ಸ್ಟಾರ್ಟೆಡ್ ಸ್ಟಡಿಂಗ್ ಹಿಯರ್ ಇಟ್ ಸೆಲ್ಫ್. ಸೊ ಐ ಸ್ಟಡಿಡ್ ಫಾರ್ 1 year, leaving everything apart. Then one of the toughest exams, again super specialty entrance exams. You go travel to different places, write exams, get a score and then take admission. Adunu free seat ತಗೋಬೇಕು. ಸೊ ಓದಿ ಫಾರ್ಚುನೇಟ್ಲಿ ನನ್ನ ನಸೀಬ್ ಚೆನ್ನಾಗಿತ್ತು. ನಮ್ಮ ತಂದೆ ತಾಯಿ ಕಷ್ಟಪಟ್ಟಿದ್ರು ಏನೋ, ನಾನು ಆಲ್ ಇಂಡಿಯಾ ಫಸ್ಟ್ ರ್ಯಾಂಕ್ ಬಂದೆ. ಸೊ ಐ ಟುಕ್ ಜಯದೇವ ಇನ್ಸ್ಟಿಟ್ಯೂಟ್ ಆಫ್ ಮೆಡಿಕಲ್ ಸೈನ್ಸ್, ಇದರಲ್ಲಿ ಕಾರ್ಡಿಯಾಲಜಿನಲ್ಲಿ ಸೀಟ್ ತೊಗೊಂಡೆ. ಬಿಕಾಸ್ ಹತ್ರ ನಮ್ಮೂರು ಅಂತ ಹೇಳಿ ತೊಗೊಂಡೆ. ವಂಡರ್ಫುಲ್. ಅಲ್ಲಿ 3 ವರ್ಷ ಮಾಡಿದೆ. ಸೊ 2014 ಬಂತು. 2000 ಜಾಯಿನ್ ಆಗಿದ್ದು. 2014ರಲ್ಲಿ ನಾನು ಆಚೆ ಬಂದೆ. ಆಚೆ ಬಂದು ನೋಡ್ತೀನಿ, ಸಮುದ್ರ, ಅದು ತಿಮಿಂಗ್ಲಗಳಿದ್ದಾವೆ. ಮುಗಿತಾ ಅಲ್ಲಿಗೆ? ನೋ, ಅಗೈನ್ ಅ ಡಿಫ್ರೆಂಟ್ ಟೈಪ್ ಆಫ್ ಸ್ಟ್ರಗಲ್ ಸ್ಟಾರ್ಟ್ಸ್. ಸೊ ದಿಸ್ ಈಸ್ ಹೌ ದ ಸಿಸ್ಟಮ್ ಈಸ್. ಸೊ ಯು ಸೇ ದಿಸ್ ಡಾಕ್ಟರ್ ಚಾರ್ಜಸ್ ಸೋ ಮಚ್ ಅಂತ ಹೇಳಿ. ಹೌ ಮಚ್ ಆರ್ ದೇ ಚಾರ್ಜಿಂಗ್? 300 rupees, 350 rupees ಫಾರ್ 1 ಕನ್ಸಲ್ಟೇಷನ್. ಇಷ್ಟೆಲ್ಲ ಮಾಡಿ ಯಾಕೆ ಮಾಡಬಾರ್ದು? ಸೊ ಇದಾದ್ಮೇಲೆ ಕರಿಯರ್ ಬಿಲ್ಡ್ ಮಾಡೋಣಪ್ಪ ಅಂತ ಹೇಳ್ಬಿಟ್ಟು ನಾನು ವ್ಯವಸ್ಥೆನ ನೋಡ್ತಾ ಹೋದರೆ, ನೋ ವೇರ್ ದೇ ಆರ್ ರೆಡಿ ಟು ಮೇಕ್ ಯುವರ್ ಕರಿಯರ್. ನೀವು ನಿಮ್ಮ ಕರಿಯರ್ ನೀವೇ ಮಾಡ್ಕೋಬೇಕಿಲ್ಲಿ. ಆಸ್ ಎ ಡಾಕ್ಟರ್ ಸರ್ವಿಸ್ ಓರಿಯೆಂಟೆಡ್ ಫೀಲ್ಡ್ ಇದು. ಬಟ್ ಯಾರೂ ನಿಮ್ಗೆ ಸಪೋರ್ಟ್ ಮಾಡೋದಿಲ್ಲ, ಸಿಸ್ಟಮ್ ಸಪೋರ್ಟ್ ಮಾಡೋದಿಲ್ಲ. ಯು ಹ್ಯಾವ್ ಟು ಫೈಟ್ ಇಟ್ ಔಟ್. ಯು ಆರ್ ಗುಡ್, ಯು ಸಪೋರ್ಟ್ ಯುವರ್ ಸೆಲ್ಫ್ ಅಂಡ್ ದೆನ್. ಅದಕ್ಕೆ ಮೋಸ್ಟ್ ಆಫ್ ದ ಡಾಕ್ಟರ್ಸ್ ಯಾಕೆ ಪ್ರೈವೇಟ್ ಪ್ರಾಕ್ಟೀಸ್ ಮಾಡ್ತಾರೆ, ಪ್ರೈವೇಟ್ ವ್ಯವಸ್ಥೆನಲ್ಲಿ ಯಾಕೆ ಕೆಲಸ ಮಾಡ್ತಾರೆ ಅಂತಂತಂದರೆ, ಅವ್ರಿಗೆ ಕರಿಯರ್ ಆಪ್ಷನ್ಸ್ ತುಂಬಾ ಕಮ್ಮಿ. ನೋ ಒನ್ ವಾಂಟ್ಸ್ ಅ ಡಾಕ್ಟರ್ ಟು ಹ್ಯಾವ್ ಹಿಸ್ ಕರಿಯರ್. ಡಾಕ್ಟರ್, ಫಸ್ಟ್ ಆಫ್ ಆಲ್ ಕಂಗ್ರಾಚುಲೇಷನ್ಸ್ ಆನ್ ಯುವರ್ ಫಸ್ಟ್ ರ್ಯಾಂಕ್ ಇನ್ ಸೂಪರ್ ಸ್ಪೆಷಾಲಿಟಿ. ಅದಾದ್ಮೇಲೆ ಇಷ್ಟು ಕೇಳಿದ್ಮೇಲೆ ನನಗೆ ಒಂದ್ಸಲ ಇದಾಗೋಯ್ತು, ಇಷ್ಟೆಲ್ಲ ಪ್ರೆಷರ್ ತಗೊಂಡು. ಸಿ ಲಾಟ್ ಆಫ್ ಪೀಪಲ್ ಕಮಿಟ್ ಸುಯಿಸೈಡ್ಸ್. ನನ್ನ ಬ್ಯಾಚ್ಮೇಟ್ಸ್ ಏನೇನೆ 2 ಸುಯಿಸೈಡ್ಸ್ ಮಾಡ್ಕೊಂಡಿದ್ದಾರೆ. ಬಿಕಾಸ್ ಆ ಪ್ರೆಷರ್ ತಡ್ಕೊಳಕ್ ಆಗೋದಿಲ್ಲ. ದೇರ್ ಇಸ್ ಸೋ ಮಚ್ ಆಫ್ ಪ್ರೆಷರ್. ಇಟ್ಸ್ ನಾಟ್ ಈಸಿ. ಇಷ್ಟೆಲ್ಲ ಮಾಡಿದ್ಮೇಲೂ ನಿಮ್ಗೇನಾದರೂ ಇದಿದೆಯಾ, ಒಂದು ಪ್ಲಾಟ್ಫಾರ್ಮ್ ಇದೆಯಾ? ಕಂಫರ್ಟಬಲ್ ಆಗಿ ನಾನು ಹೋಗ್ಬಿಟ್ಟು ಎಲ್ಲ ಮಾಡ್ತೀನೋ. ಇಟ್ಸ್ ಎ ಬಿಗ್ ಕಾಂಪಿಟೇಷನ್ ಔಟ್ಸೈಡ್. ಸೊ ಅದೆಲ್ಲ ಬೀಟ್ ಮಾಡಿ ಬರಬೇಕು. ಸೊ ಆಸ್ ಅ ಕರಿಯರ್ ಅಂತ ನೋಡಿದಾಗ ಮೆಡಿಕಲ್ ಫೀಲ್ಡ್ ಇಟ್ಸ್ ನಾಟ್ ದ್ಯಾಟ್ ಕೇಕ್ ವಾಕ್ ಅಲ್ಲ. ಕೇಕ್ ವಾಕ್ ಅಲ್ಲ. ಸೊ ಇಲ್ಲಿ ತುಂಬ ಹರ್ಡಲ್ಸ್ ಇರುತ್ತೆ, ಎಲ್ಲ ಇರುತ್ತೆ. ಬಟ್ ಇಫ್ ಯು ಆರ್ ಗುಡ್, ಇಫ್ ಯು ಕ್ಯಾನ್ ಹ್ಯಾಂಡಲ್ ಆಲ್ ದೀಸ್ ಥಿಂಗ್ಸ್, ಇಫ್ ಯು ಆರ್ ಕಾನ್ಫಿಡೆಂಟ್ ಇನಫ್ ಟು ಹ್ಯಾಂಡಲ್ ಆಲ್ ದೀಸ್ ಥಿಂಗ್ಸ್, ಇಫ್ ಯು ಹ್ಯಾವ್ ದಟ್ ಮೆಂಟಲ್ ಇನ್ಕ್ಲಿನೇಷನ್, and if you really want to do something for your career and as I do,
ಆಸ್ ಅ ಸೊಸೈಟಿಗೆ ಏನೋ ಮಾಡಬೇಕು, ನಾವು ಏನೋ ಒಂದು ಇದು ಮಾಡೋಣ, ಒಂದು ಪ್ಲಾಟ್ಫಾರ್ಮ್ ಕ್ರಿಯೇಟ್ ಮಾಡೋಣ ಅಂತ ಮಾಡಿದ್ರೆ ದೇರ್ ಇಸ್ ನಥಿಂಗ್ ಲೈಕ್ ದಿಸ್. There is nothing like medical field, I'm telling you. Even today, if you ask me, every day, I just love practicing. I just love talking to people. It's unbelievable, field as such. ಯಾಕೆಂದರೆ ಈಗ ನೋಡಿ, ನಾನು 2014 ಇವತ್ತಿಗೆ 11 ವರ್ಷ ನಾನು ಕಾರ್ಡಿಯಾಲಜಿಸ್ಟ್ ಆಗಿ ಪ್ರಾಕ್ಟೀಸ್ ಮಾಡಿದ್ದೀನಿ. ಸೊ ಎವ್ರಿ ಡೇ ಒಂದು 100 to 150 ಪೀಪಲ್ ಜೊತೆ ನಾನು ಇಂಟ್ರಾಕ್ಟ್ ಮಾಡ್ತೀನಿ. ಅದೊಂದು ಭಾಗ್ಯ. ಅದು ಅಷ್ಟು ಜನ ಜೊತೆ ಇಂಟ್ರಾಕ್ಟ್ ಮಾಡ್ಲಿಕ್ಕೆ ಯಾರಿಗೂ ಸಿಗೋದೇ ಇಲ್ಲ. ನಿಜ. ದೇರ್ ಇಸ್ ಸೋ ಮಚ್ ಟು ಲರ್ನ್. ಹಿಂದಿಲಿ ಒಂದು ಮಾತಿದೆ, ಅಗರ್ ಭಗವಾನ್ ದೇತಾ ಇದ್ದೋ ಚಪ್ಪಡ್ ಪಾಡ್ಕೆ ದೇತಾ. ಸೊ ಇಷ್ಟು ವರ್ಷ ನೀವು ಓದಿದ್ದು ಪಾರ್ಟಿ ಮಾಡದೆ ಒಳಗಿದ್ದಿದ್ಕು ದೇವ್ರು ಇಲ್ಲ ಅಪ್ಪ ನಿನ್ ಇನ್ನ ಬಿಗರ್ ಪರ್ಪಸ್ ಇದೆ ಅಂತ ಜನರನ್ನ ಮೀಟ್ ಮಾಡಿಸ್ತಾ ಇದ್ದಾನೆ. ದೇರ್ ಇಸ್ ಅ ಹಿಡನ್ ಪರ್ಪಸ್ ಅಲ್ವಾ? ಇವಾಗ ಡಾಕ್ಟರ್, ಲೆಟ್ಸ್ ಕಮ್ ಟು ದಿಸ್ ಎಮರ್ಜೆನ್ಸೀಸ್ ಅಥವಾ ವಾಟ್ ವಿ ಕಾಲ್ ಆಸ್ ಮೆಡಿಕಲ್ ರೆಸ್ಪಾನ್ಸಸ್. ಎಷ್ಟು ಬೇಕಾಗುತ್ತೆ ಮನಿ? ಬಿಕಾಸ್ ಫಾರ್ ಮಿಡಲ್ ಕ್ಲಾಸ್ ಫ್ಯಾಮಿಲಿ ಅದು ಕಾರ್ಪಸ್ ಅನ್ನೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಯಾವಾಗ ಏನಾಗುತ್ತೆ ಹೇಳಕ್ಕೆ. ಸೊ ಮಿನಿಮಮ್ ಎಷ್ಟು ಬೇಕಾಗುತ್ತೆ? ಇಟ್ ಈಸ್ ನಾಟ್ ಅ ಫಿಕ್ಸ್ಡ್ ಅಮೌಂಟ್ ಅಂಡ್ ಇಟ್ ಈಸ್ ವೆರಿ ಡಿಫಿಕಲ್ಟ್ ಟು ಸೇ ದಟ್ ದಿಸ್ ಇಸ್ ವಾಟ್ ಯು ನೀಡ್ ಅಂತ. ಬಿಕಾಸ್ ಒಂದು ಈಗ ಮಾಮೂಲಿ ಚಳಿ ಜ್ವರ ಬಂತು ಅಂದ್ರೆ ಅದು ಕಾಸ್ಟ್ ಬೇರೆ ಆಗುತ್ತೆ. ಕೋವಿಡ್ ಆಯ್ತು ಅಂದ್ರೆ ಕಾಸ್ಟ್ ಬೇರೆ ಇರುತ್ತೆ. ಸೇಮ್ ಚಳಿ ಜ್ವರನೇ, ಬಟ್ ಕೋವಿಡ್. ಕರೆಕ್ಟ್. ಸೊ ಅಲ್ಲಿ ಐಸೋಲೇಷನ್ ಬೇಕು, ಇನ್ನೊಂದು ಬೇಕು, ಬೇರೆ ಮೆಡಿಸಿನ್ಸ್ ಆ ಥರ ಬರ್ತಾ ಹೋಗುತ್ತೆ. ಡೆಂಗ್ಯೂ ಆಯ್ತಾ ಬೇರೆ ಬರ್ತಾ ಹೋಗುತ್ತೆ. ಅಲ್ಲಿ ಪ್ಲೇಟ್ಲೆಟ್ಸ್ ಲೋ ಆಯ್ತು ಅಂದ್ರೆ ಮತ್ತೆ ಅದು ಬೇರೆ ಬರ್ತಾ ಹೋಗುತ್ತೆ. ಈ ಥರದ್ದೆಲ್ಲ ಬರ್ತಾ ಹೋಗುತ್ತೆ. ಆಮೇಲೆ ನಿಮ್ಗೆ ಹಾರ್ಟ್ ಅಟ್ಯಾಕ್ ಆದರೆ ಬೇರೆ ಇರುತ್ತೆ, ಕ್ಯಾನ್ಸರ್ ಆದರೆ ಬೇರೆ ಇರುತ್ತೆ, ಬೇರೆ ಬೇರೆ ಕಾಯಿಲೆಗಳಿಗೆ ಬೇರೆ ಬೇರೆ ಬಿಕಾಸ್ ಯಾವ ಲೆವೆಲ್ ಆಫ್ ಟ್ರೀಟ್ಮೆಂಟ್ ನಿಮಗೆ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀರಾ, ಯಾವ ಲೆವೆಲ್ ಆಫ್ ಕೇರ್ ನಿಮಗೆ ಬೇಕು, ಇದೆಲ್ಲದ್ರ ಮೇಲೂ ಕೂಡ ಕಾಸ್ಟಿಂಗ್ ಡಿಪೆಂಡ್ ಆಗುತ್ತೆ. ಆ್ಯಂಡ್ ಎವ್ರಿಥಿಂಗ್ ಕಾಸ್ಟ್. ಈಗ ನೀವೊಂದು ಫಾರ್ ಎಕ್ಸಾಂಪಲ್ ಈಗ ಕ್ಯಾನ್ಸರ್ ಥೆರಪಿಗೆ ನಿಮ್ಗೆ 1 ಲಕ್ಷಕ್ಕೂ ಟ್ರೀಟ್ಮೆಂಟ್ ಇದೆ, 10 ಲಕ್ಷಕ್ಕೂ ಟ್ರೀಟ್ಮೆಂಟ್ ಇದೆ. It all depends on what you want and what you need. ಕರೆಕ್ಟ್. ನಿಮಗೆ ಏನು ಬೇಕು ಮತ್ತೆ ಏನು ಅವಶ್ಯಕತೆ ಇದೆ, ಅವು ಎರಡನ್ನೂ ಬ್ಯಾಲೆನ್ಸ್ ಮಾಡಿಕೊಂಡು ಹೋಗ್ಬೇಕಾಗತ್ತೆ. ಗೊತ್ತಾಯ್ತು. ಸೊ ಜನರಲಿ ನಾನೇನು ಹೇಳ್ತೀನಿ, ಈಗ ಒಂದು ಹೆಲ್ತ್ ಇನ್ಶೂರೆನ್ಸ್ ಅಂತಂತಂದ್ರೆ ಯಾರಿಗೇ ಆಗಲಿ ಇನ್ ಅವರ್ ಎಮರ್ಜೆನ್ಸೀಸ್ಗೆ ಅಟ್ಲೀಸ್ಟ್ ಒಂದು 5 ಲಕ್ಷ ರೂಪಾಯಿವರೆಗೂ ಕೂಡ ನೀವು ಒಂದು ಹೆಲ್ತ್ ಇನ್ಶೂರೆನ್ಸ್ ಕವರೇಜ್ ಇಟ್ಕೊಳ್ಳೋದು ಫಾರ್ ಅ ಫ್ಯಾಮಿಲಿ ಟೈರ್. ಎಲ್ಲ ಫುಲ್ ಫ್ಯಾಮಿಲಿಗೆ ದಿಸ್ ಇಸ್ ದ ಬೇರ್ ಮಿನಿಮಮ್ ಯು ನೀಡ್ ಫಾರ್ ಅ ಗುಡ್ ಅಡ್ವಾನ್ಸ್ಡ್ ಕೇರ್. ಬಡವರು ಸಾಮಾನ್ಯವಾಗಿ ಹೋಗೋದು ಗವರ್ಮೆಂಟ್ ಹಾಸ್ಪಿಟಲ್ಗೆ, ಒಂದ್ ಸ್ವಲ್ಪ ಅಫೋರ್ಡ್ ಮಾಡ್ಬೋದು ಬೆಟರ್ ಹೆಲ್ತ್ ಕೇರ್ ಅಂದ್ರೆ ಪ್ರೈವೇಟ್ ಬರ್ತಾರೆ. ಹೌದು. ಸೊ ಈ ಒಂದು ಡಿಬೇಟ್ ಒಂದು ಚಿಕ್ಕದಾಗಿ ಹೇಳೋದಾದ್ರೆ ವಿಚ್ ಇಸ್ ಬೆಟರ್, ನೀವು ಯಾವ್ದನ್ನ ಸಜೆಸ್ಟ್ ಮಾಡ್ತೀರಾ? ಓಕೆ ನೀವು ನನ್ನನ್ನ ಕಷ್ಟಕ್ಕೆ ಸಿಗಾಕಿಸ್ತಾ ಇದ್ದೀರಾ ಅಂತ ಅನ್ಸುತ್ತೆ. ಆಕ್ಚುಲಿ ಕಾಂಟ್ರವರ್ಷಿಯಲ್ ಕ್ವೆಶ್ಚನ್, ಬಟ್ ಲೆಟ್ಸ್ ಥ್ರೋ ಸಮ್ ಲೈಟ್ಸ್ ಆನ್ ದಟ್. ಓಕೆ, ಸೊ ಲೆಟ್ಸ್ ಬ್ರೇಕ್ ಇಟ್ ಡೌನ್. ಸೊ ಏನಾಗುತ್ತೆ ಈಗ ನೋಡಿ, ಹೆಲ್ತ್ ಕೇರ್ ಸಿಸ್ಟಮ್ ಅಂತ ಬಂದ್ರೆ ಅವರ್ ಹೆಲ್ತ್ ಕೇರ್ ಸಿಸ್ಟಮ್ ಇಸ್ ದ ಬೆಸ್ಟ್ ಹೆಲ್ತ್ ಕೇರ್ ಸಿಸ್ಟಮ್ ಇನ್ ದ ಹೋಲ್ ವರ್ಲ್ಡ್, ವೆದರ್ ಯು ಲೈಕ್ ಇಟ್ ಆರ್ ನಾಟ್. We like it, doctor. You like it or not. This is what it is. Okay, whether ನೀವು ಜನಗಳು ಅದು ಹೇಳ್ಬೋದು, ಇದು ಹೇಳ್ಬೋದು, ಇನ್ನೊಂದು ಮಾಡ್ಬೋದು, ಮತ್ತೊಂದು ಮಾಡ್ಬೋದು. ನೀವು ವೆಸ್ಟರ್ನ್ ಕಂಟ್ರೀಸ್ಗೆ ಕಂಪೇರ್ ಮಾಡಿದ್ರೆ, ಅವರ್ ಹೆಲ್ತ್ ಕೇರ್ ಸಿಸ್ಟಮ್ ಈಸ್ ವೆರಿ ಗುಡ್. ಯಾಕೆ ಹೇಳ್ತಿದ್ದೀನಿ ಅಂದರೆ, ನೀವು US ಅಲ್ಲಿ ಇದ್ದು ಅಲ್ಲೇನಾದರೂ ಹೆಲ್ತ್ ಇಶ್ಯೂಸ್ನ ಅನುಭವಿಸಿ ಇಲ್ಲಿ ಬಂದಿರೋರನ್ನ ನೀವು ಮಾತಾಡಿಸಿ. ಖಂಡಿತ. ಐ ಹ್ಯಾವ್ ಲಾಟ್ ಆಫ್ ಪೀಪಲ್, ಪೇಷಂಟ್ಸ್ ಆ್ಯಂಡ್ ಮೈ ಫ್ರೆಂಡ್ಸ್ who are US residents who stay in US for various reasons. Whenever they come on a vacation to India, ಇಲ್ಲಿಗೆ ಬಂದಾಗ ಅವರು ಹೆಲ್ತ್ ಪ್ಯಾಕೇಜಸ್ ಮಾಡಿಸ್ಕೊಂಡು ಟ್ರೀಟ್ಮೆಂಟ್ ಎಲ್ಲ ತಗೊಂಡು ಹೋಗ್ತಾರೆ. ಎಕ್ಸಾಕ್ಟ್ಲಿ. ಬಹಳ ಜನ ಇದ್ದಾರೆ. ಮೈ ವೈಫ್ ಇಸ್ ಅ ಡರ್ಮಟಾಲಜಿಸ್ಟ್, ಅವ್ರಿಗಂತೂ ಸಿಕ್ಕಾಪಟ್ಟೆ ಜನ. ಯಾಕೆಂದ್ರೆ ಆಕ್ಸೆಸ್ ಟು ಹೆಲ್ತ್ ಕೇರ್ ಇಸ್ ದ ಬೆಸ್ಟ್ ಇನ್ ಇಂಡಿಯಾ. ಕರೆಕ್ಟ್. ಆಕ್ಸೆಸ್ ಟು ಹೆಲ್ತ್ ಕೇರ್ ನಿಮಗೆ UK ನಲ್ಲೂ ಇಲ್ಲ, US ಅಲ್ಲೂ ಇಲ್ಲ, ಆಸ್ಟ್ರೇಲಿಯಾದಲ್ಲೂ ಇಲ್ಲ ಇಷ್ಟು ಚೆನ್ನಾಗಿ. ಒಬ್ಬರಿಗೆ ಒಂದು ಜ್ವರ ಬಂತು ಅಂದ್ರೂ ಕೂಡ ನೀವು ಒಬ್ರು ಸ್ಪೆಷಲಿಸ್ಟ್ನ ಕಾಣಬೇಕು ಅಂದರೆ ಇಟ್ ಟೇಕ್ಸ್ ಮಂತ್ಸ್ ಟುಗೆದರ್. ಒಬ್ರು US ಅಲ್ಲಿ ನಿಮಗೆ ಚೆಸ್ಟ್ ಪೈನ್ ಬಂತು ಅಂದರೆ ಕಾರ್ಡಿಯಾಲಜಿಸ್ಟ್ ಮೀಟ್ ಮಾಡಲಿಕ್ಕೆ 3 ತಿಂಗಳಾದ್ಮೇಲೆ ಅಪಾಯಿಂಟ್ಮೆಂಟ್ ಸಿಗುತ್ತೆ. ಅಷ್ಟರಲ್ಲಿ ಏನೇನು ಆಗ್ಬೋದು ಅವ್ರಿಗೆ. ಎಕ್ಸಾಕ್ಟ್ಲಿ. ಇದೇ ವ್ಯವಸ್ಥೆ ಇರೋದಲ್ಲಿ. ಹೌದು. ಅಂಡ್ ಸೋ ಎಕ್ಸ್ಪೆನ್ಸಿವ್. ಇಟ್ ಈಸ್ ನಾಟ್ 10 times ಎಕ್ಸ್ಪೆನ್ಸಿವ್, ಇಟ್ ಈಸ್ 100 times ಎಕ್ಸ್ಪೆನ್ಸಿವ್ ದ್ಯಾನ್ ದಿಸ್. ದಟ್ ಈಸ್ ದ ಫ್ಯಾಕ್ಟ್. ಐ ಆಮ್ ನಾಟ್ ಎಕ್ಸಾಜರೇಟಿಂಗ್. ಯು ಚೆಕ್ ಇಂಟರ್ನೆಟಲ್ಲಿ, ಗೂಗಲಲ್ಲಿ ಚೆಕ್ ಮಾಡಿ, ನಿಮಗೆ ಸಿಗುತ್ತೆ ಮಾಹಿತಿ. ಆಮೇಲೆ ಕಾರ್ಡಿಯಾಲಜಿಸ್ಟ್ಗಿಲ್ಲೇ ಅಲ್ಲೊಂದು ರಿಸೆಪ್ಷನ್ ಇರ್ತದೆ. ನೀವು ಅವ್ರಿಗೇನೋ ಒಂದು ರಿಸೆಪ್ಷನ್ ಪೇ ಮಾಡ್ತೀರಿ, ಕನ್ಸಲ್ಟೇಷನ್ ಫೀ ತೊಗೊಂಡೋಗಿ ಕಾರ್ಡಿಯಾಲಜಿಸ್ಟ್ನ ಹಿಂಗೋಗಿ ಮಾತಾಡ್ಸ್ಕೊಂಡು ಬಂದ್ಬಿಡ್ಬೋದು. ನೀವು ಚೆಸ್ಟ್ ಪೈನ್ ಬಂತಾ, ಯು ಕ್ಯಾನ್ ಕ್ಲಿಯರ್ ಯುವರ್ ಚೆಸ್ಟ್ ಪೈನ್ ಎವ್ಯಾಲ್ಯೂಯೇಷನ್ ಇನ್ 1 hour. Correct. Right? Right. That's not the case in other systems. So access to healthcare is the best in India, but the problem ಏನಾಗಿದೆ ಅಂದರೆ ಎಲ್ಲ ಸೆಕ್ಲೂಡ್ ಆಗಿಬಿಟ್ಟಿದೆ. ಅಲ್ಲಲ್ಲೇ ಆಗಿಬಿಟ್ಟಿದೆ. ಮೇನ್ ಸಿಟಿ ಸೆಂಟ್ರಿಕ್ ಆಗಿಬಿಟ್ಟಿದೆ, ಮೆಟ್ರೋಸ್ ಆಗಿಬಿಟ್ಟಿದೆ, ರೂರಲ್ ಏರಿಯಾಗೆ ಕಮ್ಮಿ ಆಗಿದೆ. ಯಾಕೆ? ಹಾಗೆ ಇಲ್ಲ ಸಿಸ್ಟಮ್, ವ್ಯವಸ್ಥೆ ಬೇರೆ ತರ ಇದೆ ರೂರಲ್ ಸಿಸ್ಟಮ್ ಅಲ್ಲಿ. ಸೊ ಹಾಗಾಗಿ
80% of the healthcare industry in India is private sector, ಗಾಟ್ ಇಟ್. because the system is built like that. The system, not from today, from decades, that is how it is built. Because doctors ಗೂ career options ಇಲ್ಲ, ತುಂಬ ಕಮ್ಮಿ. ಕರೆಕ್ಟ್. ಸೊ ಹಾಗಾಗಿ ಅವ್ರ ಕೆರಿಯರ್, ನಾನು ಹೇಳಿದ್ನಲ್ಲ, ಅವರೇ ಸ್ವಂತ ವ್ಯವಸ್ಥೆನ ಬಿಲ್ಡ್ ಮಾಡ್ಕೊಳ್ತಾರೆ. ವೆರಿ ರೈಟ್ಲಿ ಸರ್. And of course, as you know, I know, everybody knows what are the differences between a government sector and a private sector. ಅದನ್ನ ನಾನು ಹೇಳೋ ಅವಶ್ಯಕತೆ ಇಲ್ಲ. ರೈಟ್. But I am not saying that government sector is bad. No, it is decent enough. There is good amount of funds that go in there, good amount of finances that go in there, good amount of medicines that go in there, and ಒಳ್ಳೆ ಮ್ಯಾನೇಜ್ಮೆಂಟ್ ಕೂಡ ಇದೆ. ಕರೆಕ್ಟ್. ಸೊ ಅದನ್ನ, ಆ ವ್ಯವಸ್ಥೆನ ಇನ್ನೂ ಕೂಡ ಫೈನ್ ಟ್ಯೂನಿಂಗ್ ಮಾಡಿದ್ರೆ ಗೌರ್ಮೆಂಟ್ ಸೆಕ್ಟರ್ ಈಸ್ ಫೇರ್ ಇನಫ್. ಈಗಿರೋದ್ರಲ್ಲಿ ತುಂಬ ಚೆನ್ನಾಗಿ ಮಾಡ್ಬೋದು. ವೆರಿ. ಇನ್ನು ದರ್ ಇಸ್ ಅ ಹ್ಯೂಜ್ ಸ್ಕೋಪ್ ಆಫ್ ಇಂಪ್ರೂವ್ಮೆಂಟ್ ಇನ್ ದ ಗೌರ್ಮೆಂಟ್ ಸೆಕ್ಟರ್. ಬಟ್ ಒಳ್ಳೆ ಸರ್ವಿಸಸ್ನ ಅಲ್ಲೂ ಕೂಡ ಕೊಡ್ಬೋದು, ವ್ಯವಸ್ಥೆ ಇದೆ. ರೈಟ್. ವೇಟ್ ಮಾಡ್ತಾ ಇದೀವಿ ಸರ್ ಫಾರ್ ದಟ್ ಟು ಹ್ಯಾಪನ್. ಇವಾಗ ಈ ಒಂದು ವಿಷಯಕ್ಕೆ ಬರೋಣ. ಬೇಕಾದ್ರೆ ನೀವು ಸೀನಿಯರ್ ಡಾಕ್ಟರ್, ಎಲ್ಲ ಸ್ಟ್ರಗಲ್ಸ್ನ ನೋಡಿದ್ದೀರಾ, ಪ್ರಾಬಬ್ಲಿ ಎಲ್ಲ ಎಕ್ಸಾಮ್ಸ್ನು ಟಾಪ್ ಲೆವೆಲಲ್ಲಿ ಕ್ಲಿಯರ್ ಮಾಡಿದ್ದೀರಾ. ಇವಾಗ ಎಷ್ಟೋ ಜನ ಬರ್ತಾ ಇದ್ದಾರೆ ಹೊರ್ ಜಸ್ಟ್ ಗೆಟಿಂಗ್ ಇನ್ ಟು ದ ಫೀಲ್ಡ್. ಐಡಿಯಲಿಸ್ಟಿಕಲಿ ಒಂದು 10 years ಡೌನ್ದಲ್ಲಿ ನೀವೆಲ್ಲ ಕ್ರ್ಯಾಕ್ ಮಾಡಿ ಡಾಕ್ಟರ್ ಆಗ್ತೀರಪ್ಪ ಅಂದ್ರೆ ಎಷ್ಟು ಅರ್ನ್ ಮಾಡ್ಬೋದು ಒಬ್ಬ ಡಾಕ್ಟರ್ ಸ್ಟಾರ್ಟರ್ ಇಂದ? Okay, yeah. See, it's an important question from a doctor's perspective or aspirant's perspective. See, ಈಗ ನಮ್ಮ ಇಂಡಿಯಾದಲ್ಲಿ ಅರೌಂಡ್ ಒಂದು 14 to 15 lakh ಡಾಕ್ಟರ್ಸ್ ಇದ್ದಾರೆ ಆಲ್ ಓವರ್ ಇಂಡಿಯಾ. ಈಗಿನ ಮೆಡಿಕಲ್ ಕಾಲೇಜಸ್ಸಲ್ಲಿ ಔಟ್ಪುಟ್ ಎಷ್ಟಿದೆ ಮೆಡಿಕಲ್ ಡಾಕ್ಟರ್ಸ್ದು, MBBS ಅಂತ, MBBS ಅಷ್ಟೇ ನಾನು ಮಾತಾಡ್ತೀನಿ. MBBS ಅಂತ ತೊಗೊಂಡ್ರೆ ನಿಯರ್ಲಿ ಅಬೌಟ್ 80,000 to 1 lakh ಪೀಪಲ್ ಕಮ್ ಔಟ್ ಪರ್ ಇಯರ್. ಟೋಟಲ್ ಸೀಟ್ಸು 1,10,000 1,20,000 ಏನೋ ಇದೆ. ಓಕೆ. ಸೊ ಟೋಟಲ್ ಔಟ್ಪುಟ್ ಅರೌಂಡ್ ಒಂದು 1 lakh ಅಷ್ಟು ಬರ್ತಾರೆ ಅಂತ ಇಟ್ಕೊಳ್ಳೋಣ. ಸೊ ಅವ್ರು ಬಂದಾಗ ಈಗ ಡಾಕ್ಟರ್ ಪೇಷಂಟ್ ರೇಷಿಯೋ ಅಂತ ಬಂದರೆ, ಅವ್ರ ಡಾಕ್ಟರ್ ಪಾಪ್ಯುಲೇಷನ್ ಪಬ್ಲಿಕ್ ರೇಷಿಯೋ ಅಂತ ಬಂದರೆ, WHO ಸ್ಟ್ಯಾಂಡರ್ಡ್ಸ್ ಈಸ್ ಅರೌಂಡ್ 1.5 to 1,000. 1,000 ಜನ ಜನರಿದ್ರೆ ಅದಕ್ಕೆ 1.5 ಜನ ಡಾಕ್ಟರ್ಸ್ ಇರಬೇಕು ಅಂತ. 2,000ಕ್ಕೆ 3 ಜನ ಲೆಕ್ಕ. ಈಗ ನಮ್ದು ಇಂಡಿಯಾದ್ದು ಅರೌಂಡ್ 1.3 to 1.4 ರೇಂಜಲ್ಲಿ ಇದೆ. ಇನ್ನೇನು ಇಷ್ಟರಲ್ಲೇ ಮೀಟ್ ಆಗಿಬಿಡುತ್ತೆ 1.5. ಸೊ ಇನ್ನು ಮುಂದೆ ಹೋಗ್ತಾ ಹೋಗ್ತಾ there will be more doctors than the WHO requirement. Okay, engineers ತರ ಆಗ್ಬಿಡ್ತಾರೆ. So of course ಈಗಲೂ ಕೂಡ ನೀವು ನೋಡ್ಬೋದು, ಮನೆಗೆ ಒಬ್ಬೊಬ್ರು ಡಾಕ್ಟರ್ ಈಸಿಲಿ ಇದ್ದಾರೆ. ನಾನು ತಪ್ಪು ಅಂತ ಹೇಳ್ತಾ ಇಲ್ಲ, ಬೇಡ ಅಂತ ಹೇಳ್ತಾ ಇಲ್ಲ. ಯು ಶುಡ್ ಅಂಡರ್ಸ್ಟ್ಯಾಂಡ್ ದ ಪ್ರಾಕ್ಟಿಕಾಲಿಟಿ. ಎಕ್ಸಾಕ್ಟ್ಲಿ. ಆಯ್ತಲ್ಲ. ಸೊ ಕರಿಯರ್ ಆಪ್ಷನ್ ಅಂತ ತಗೊಂಡು ಮಾಡಿದಾಗ ನಾನು ಹೇಳ್ತಾ ಇರೋದು, ಜಾಸ್ತಿ ಜನ ಡಾಕ್ಟರ್ಸ್ ಇದ್ರೆ ಜಾಸ್ತಿ ಸರ್ವಿಸ್ ಸಿಗುತ್ತೆ ಅನ್ನೋದು ತಪ್ಪು ಮಾಹಿತಿ. ಅದು ನೋ. ಸರ್ವಿಸ್ನ ಕೊಡೋದು ವ್ಯವಸ್ಥೆ. ರೈಟ್. ಸೊ ವ್ಯವಸ್ಥೆ ಆ ರೀತಿ ರೂಪಿಸಿದ್ರೆ ಸರ್ವಿಸಸ್ ಬರ್ತಾ ಹೋಗುತ್ತೆ. ಸೊ ಆ ವ್ಯವಸ್ಥೆನ ನಾವು ಸರಿ ಮಾಡಬೇಕು, ನಂಬರ್ ಆಫ್ ಡಾಕ್ಟರ್ಸ್ನ ಜಾಸ್ತಿ ಮಾಡೋದಲ್ಲ. ಎನಿ ಡಾಕ್ಟರ್ ಫಾರ್ ಈಗ ಜೂನಿಯರ್ MBBS ಮುಗಿಸಿದ್ದಾರೆ ಅಂತ ಇಟ್ಕೊಂಡ್ರೆ ಅವ್ರಿಗೆ ಸಮ್ವೇರ್ ಬಿಟ್ವೀನ್ 40,000 to 50,000 rupees ಪರ್ ಮಂತ್ ಅವ್ರಿಗೆ ಅರ್ನ್ ಮಾಡೋದಕ್ಕೆ ಏನು ಕೊರತೆ ಆಗಲ್ಲ, ಏನು ಸಮಸ್ಯೆ ಆಗಲ್ಲ. ದಿಸ್ ಬೇರ್ ಮಿನಿಮಮ್ ಐ ಆಮ್ ಟಾಕಿಂಗ್. ದೇ ಆರ್ ಪೀಪಲ್ ಹೂ ಅರ್ನ್ ಮಚ್ ಮೋರ್ ದೆನ್ ದ್ಯಾಟ್. ಆ ಥರ ಬರುತ್ತೆ. ಆಸ್ ಅ ಗೌರ್ಮೆಂಟ್ ಸೆಕ್ಟ್ರಲ್ಲಿ ಕೆಲಸ ಮಾಡ್ತಾರೆ, ಇಲ್ಲ ಮೆಡಿಕಲ್ ಕಾಲೇಜಲ್ಲಿ JR ಆಗಿ ಜಾಯ್ನ್ ಆಗ್ತಾರೆ, ಈ ಥರ ಎಲ್ಲ ಮಾಡ್ತಾರೆ. ಅದಾದಮೇಲೆ ಅವರು ಈಗ PG ಮಾಡ್ತಾರೆ ಅಂತ ಇಟ್ಕೊಳ್ಳೋಣ, ಪೋಸ್ಟ್ ಗ್ರಾಜುಯೇಷನ್ ಯಾವುದೇ ಒಂದು ಸ್ಪೆಷಲೈಸೇಷನ್ ಮಾಡಿದ್ರು, ನಿಮಗೆ ಇನಿಷಿಯಲ್ ಸ್ಯಾಲ್ರಿ ಫಾರ್ ಇನ್ ಅ ಮೆಡಿಕಲ್ ಕಾಲೇಜ್ ಆರ್ ಅ ಗೌರ್ಮೆಂಟ್ ಸೆಕ್ಟರ್ ಈಸ್ ಸಮ್ವೇರ್ ಬಿಟ್ವೀನ್ 80,000 to 1 lakh. ಓಕೆ ಪರ್ ಮಂತ್. ಅದಾದಮೇಲೆ ಅವರ ಒಂದು ಎಕ್ಸ್ಪರ್ಟೀಸ್ ಮೇಲೆ ಇನ್ಫ್ಲೇಷನ್ ಜೊತೆ ಗ್ರೋತ್ ಆಗ್ತಾ ಹೋಗುತ್ತೆ. ಇದು ವ್ಯವಸ್ಥೆನಲ್ಲಿ. ಈಗ ನೀವು ವ್ಯವಸ್ಥೆಯಿಂದ ಆಚೆ ಬರ್ತೀರಿ, ಪ್ರೈವೇಟ್ ಪ್ರಾಕ್ಟೀಸ್ ಮಾಡ್ತೀರಿ ಅಂತ ಬಂದಾಗ, ಪ್ರೈವೇಟ್ ಪ್ರಾಕ್ಟೀಸ್ ಅಲ್ಲಿ ದರ್ ಇಸ್ ನೋ ಲಿಮಿಟ್. ಲೋವರ್ ಲಿಮಿಟು ಇಲ್ಲ, ಅಪ್ಪರ್ ಲಿಮಿಟು ಇಲ್ಲ. ಇಫ್ ಯು ಆರ್ ಗುಡ್ ಆರ್ ಇಫ್ ಯು ಆರ್ ಬ್ಯಾಡ್ ಅನ್ನೋದ್ರ ಮೇಲೆ ಹೋಗುತ್ತೆ. ನಿಮ್ಮನ್ನ ಜನ ಇಷ್ಟಪಡ್ತಾ ಇಲ್ಲ, ಜನ ಬರ್ಲಿಕ್ಕೆ ಇಷ್ಟಪಡಲ್ಲ ಅಂದ್ರೆ ಎಷ್ಟೋ ಜನ ಕ್ಲಿನಿಕ್ ಕ್ಲೋಸ್ ಮಾಡ್ಕೊಂಡು ವ್ಯವಸ್ಥೆಗೆ ವಾಪಸ್ ಬರ್ತಾರೆ. ನೀವು ಇಫ್ ಯು ಆರ್ ಗುಡ್, ನಿಮ್ಮದು ಕನ್ವಿನ್ಸಿಂಗ್ ಕೆಪಾಸಿಟಿ ಚೆನ್ನಾಗಿದೆ, ನಿಮ್ಮದು ಹ್ಯಾಂಡ್ಸ್ ಚೆನ್ನಾಗಿದೆ, ಆ್ಯಂಡ್ ಯು ಆರ್ ಡೂಯಿಂಗ್ ಅ ವೆರಿ ಸಿನ್ಸಿಯರ್ ಆ್ಯಂಡ್ ದೆನ್ ವೆರಿ ಹಾರ್ಡ್ ವರ್ಕಿಂಗು, ಮತ್ತು ಜನಕ್ಕೆ ಒಳ್ಳೇದಾಗಬೇಕು ಅಂತ ಮಾಡ್ತಾ ಹೋಗ್ತಾ ಇದ್ದೀರಿ ಅಂತಂತಂದರೆ, there are people who like you, love your treatment, and they come and they look at you as God, literally. ನಮ್ಮ ದೇಶದಲ್ಲಿ whether you believe it or not, even today ನಮ್ಮ ಡಾಕ್ಟರ್ಸ್ನ ದೇವರು ಅಂತಲೇ ಕಾಣ್ತಾರೆ. ನಾವು ಅದೇ ರೀತಿ ಸ್ಪಂದಿಸಬೇಕಾಗುತ್ತೆ. ನಾವು ಪೇಷಂಟ್ಸ್ನ ದೇವರು ಅಂತ ನೋಡಿದಾಗ ಅಷ್ಟೇನೆ ಆ ರೆಸಿಪ್ರೊಕೇಶನ್ ಆಗುತ್ತೆ. ಕರೆಕ್ಟ್. ಹಾಸ್ಪಿಟಲ್ಗೆ ಹೋದ್ರೆ ಇರೋ ಟೆಸ್ಟ್ಗಿಂತ ಅನ್ವಾಂಟೆಡ್ ಟೆಸ್ಟ್ಗಳೇ ಜಾಸ್ತಿ. ಯಾಕೆ? ದಿಸ್ ಇಸ್ ಒನ್ ಮೋರ್ ಥಿಂಗ್. ನಾರ್ಮಲ್ ಪರ್ಸನ್ ಪರ್ಸ್ಪೆಕ್ಟಿವ್ ಬ್ರೇಕ್ ಮಾಡಬೇಕು. ಕರೆಕ್ಟ್.
ಸೊ ಇಟ್ಸ್ ಅ ಡಿಫಿಕಲ್ಟ್ ಕ್ವೆಶ್ಚನ್ ಟು ಆನ್ಸರ್ ಆಸ್ ಸಚ್, ಬಿಕಾಸ್ ಎಲ್ಲೂ ನಮಗೆ ಈಗ ಪ್ರೋಟೋಕಾಲ್ಸು ಈ ಥರದ್ದು ಎಲ್ಲ ಏನು ಬರುತ್ತಲ್ಲ, ಈ ಪ್ರೋಟೋಕಾಲ್ಸ್ ಯಾವ ರೀತಿ ಮಾಡಿರ್ತಾರೆ ಅಂತಂತಂದ್ರೆ ಒಂದು ಸಣ್ಣ ಕಾಯಿಲೆನೂ ಕೂಡ ನಾವು ಬಿಡಬಾರ್ದು ಅಲ್ಲಿ ಅನ್ನೋ ಥರ. ಓಕೆ. ಕಾಯಿಲೆಗಳು ಹೇಗಂದ್ರೆ ನಾವು ಪ್ರೊಬಾಬಿಲಿಟೀಸ್ ಅಂತ ಮಾತಾಡ್ತೀವಿ, ಪರ್ಸೆಂಟೇಜಸ್ ಅಂತ ಮಾತಾಡ್ತೀವಿ. ಕರೆಕ್ಟ್. ಈಗ ಒಬ್ರಿಗೆ ಯಾರಿಗೋ ಜ್ವರ ಬಂದಿದೆ, ನೆಗಡಿ ಆಗಿದೆ ಅಂತಂತಂದ್ರೆ ಅವ್ರಿಗೆ ನೀವು ಕೋವಿಡ್ ಆಗಿದೆ ಇಲ್ಲ ಅಂತ ಹೆಂಗೆ ತಿಳ್ಕೊಂತೀರಿ? ಟೆಸ್ಟ್ ಮಾಡಿದ್ರೆ ಗೊತ್ತಾಗುತ್ತೆ. ಸೊ ಕೋವಿಡ್ ಟೆಸ್ಟ್ ಏನು ಖರ್ಚು ಬರ್ತದೆ? ಹಾಗೆ ಇಟ್ ಆಲ್ ಡಿಪೆಂಡ್ಸ್ ಆನ್. ಇನಿಷಿಯಲಿ ಕೋವಿಡ್ ಟೆಸ್ಟ್ಗೆಲ್ಲನೂ ಕೂಡ 2,000 ರೂಪಾಯಿ 3,000 ರೂಪಾಯಿ ಆಗೋದು, ಬಿಕಾಸ್ ಕೆಸೆಟ್ಸ್ ಎಲ್ಲ ತುಂಬ ಕಾಸ್ಟ್ಲಿ, ಇಂಪೋರ್ಟ್ ಮಾಡ್ಕೋಬೇಕಿತ್ತು. ಕರೆಕ್ಟ್. ಲಾಸ್ಟ್ಗೆ 100-150 ರೂಪಾಯಿಗೆಲ್ಲ ಬಂದೋಯ್ತು. ವೈ? ಬಿಕಾಸ್ ಅವಾಗ ಇಂಪೋರ್ಟ್ ಕಾಸ್ಟ್ ಇತ್ತು, ಬೇರೆ ಯಾರೋ ಪ್ರೊಡಕ್ಷನ್ ಮಾಡೋರು ಅವ್ರ ಹತ್ರ ಪರ್ಚೇಸ್ ಮಾಡಿ ಮಾಡಬೇಕಿತ್ತು. ರೈಟ್. ನಾವು ಏನು CB-NET ಎಲ್ಲ ಮಾಡಿದ್ವಲ್ಲ, CB-NET ಟೆಸ್ಟ್ ಎಲ್ಲ ತುಂಬಾ ಎಕ್ಸ್ಪೆನ್ಸಿವ್ ಇತ್ತು ಇನಿಷಿಯಲಿ. ಆಮೇಲೆ ಕೆಸೆಟ್ಸ್ ಇಲ್ಲೇ ಪ್ರೊಡಕ್ಷನ್ ಮಾಡಕ್ ಶುರು ಮಾಡಿದ್ಮೇಲೆ ಕಾಸ್ಟ್ ಕಮ್ಮಿ ಆಯ್ತು. ದಟ್ ಇಸ್ ಹೌ ದ ಹೆಲ್ತ್ ಕೇರ್ ಸಿಸ್ಟಮ್ ಈಸ್. ಸೊ ಅದು ನೀವು ಜ್ವರ ಕೆಮ್ಮು ಬರೋದು 108 ಕಾರಣಗಳಿಂದ ಬರುತ್ತೆ. ಅದು ನಿಮಗೆ ವೈರಲ್ ಯಾವುದೋ ಒಂದು H-influenza ವೈರಸ್ ಇಂದ ಬರ್ಬೋದು, ಅದು ನಾನ್ ಸ್ಪೆಸಿಫಿಕ್ ಅಡಿನೋ ವೈರಸ್ ಇಂದ ಬರ್ಬೋದು, ರೈನೋ ವೈರಸ್ ಇಂದ ಬರ್ಬೋದು, ಅಥವಾ ಸಿಂಪಲ್ ನಿಮಗೆ ರೆಗ್ಯುಲರ್ ಕಾಮನ್ ವೈರಸಸ್ ಬಹಳಷ್ಟಿದೆ ಮಾರ್ಕೆಟಲ್ಲಿ, ಅದರಿಂದ ಬರ್ಬೋದು. ಇನ್ಸಿಗ್ನಿಫಿಕೆಂಟ್ ಇರ್ಬೋದು, ಬ್ಯಾಕ್ಟೀರಿಯಲ್ ಇನ್ಫೆಕ್ಷನ್ ಇರ್ಬೋದು, ಕೋವಿಡ್ನು ಇರ್ಬೋದು. ನೀವು ಎಲ್ಲದನ್ನು ಹೆಂಗೆ ಬ್ರೇಕ್ ಮಾಡ್ತೀರಾ? ಎಲ್ಲದನ್ನು ಟೆಸ್ಟ್ ಮಾಡ್ತೀರಾ? ಇವೆಲ್ಲ 5 ವೈರಸ್ ನನಗೆ ಹೇಳಿದೆ ಅಷ್ಟೇ. ಆ ಥರದ್ದು 108 ವೈರಸಸ್ ಇದೆ. ಆ 108 ವೈರಸಸ್ ಒಂದು ಪ್ರೊಫೈಲ್ ಬರುತ್ತೆ. ನೀವು ಸುಮ್ಮನೆ ಜ್ವರ, ನೆಗಡಿ, ಕೆಮ್ಮು ಅಂತ ಬಂದಾಗ ನಾನು ಅದು ಅಷ್ಟನ್ನೂ ಟೆಸ್ಟ್ ಮಾಡಿದ್ರೆ 15,000 ರೂಪಾಯಿ ಬಿಲ್ ಆಗುತ್ತೆ ನಿಮ್ಗೆ. ಕರೆಕ್ಟ್. So it is at the discretion of the healthcare professional to suspect, take history, discuss with the patient, and then suspect that, oh, this could be COVID or non-COVID. Okay, COVID ಆದ್ರೆ ನಾನು ಬೇರೆ ತರ ಚಿಕಿತ್ಸೆ ಕೊಡ್ತೀನಿ, ನಾನ್ ಕೋವಿಡ್ ಆದ್ರೆ ಬೇರೆ ತರ ಚಿಕಿತ್ಸೆ ಕೊಡ್ತೀನಿ. ಅವೆಲ್ಲವನ್ನು ಒಂದೇ ಗ್ರೂಪ್ ಇಟ್ಬಿಡ್ತೀನಿ. ಎಕ್ಸಾಕ್ಟ್ಲಿ. ಐ ಡೋಂಟ್ ವಾಂಟ್ ವಿಚ್ ವೈರಸ್, ರೈನೋ ವೈರಸ್ ಅಂತ ತಿಳ್ಕೊಂಡು ನಾನೇನ್ ಮಾಡಲಿ? ಬಿಕಾಸ್ ದ ಟ್ರೀಟ್ಮೆಂಟ್ ರಿಮೈನ್ಸ್ ದ ಸೇಮ್. ಇಟ್ ಇಸ್ ಅ ಸಪೋರ್ಟಿವ್ ಟ್ರೀಟ್ಮೆಂಟ್. ಕರೆಕ್ಟ್. ಅದಕ್ಕೇನು ಸ್ಪೆಸಿಫಿಕ್ ಆಗಿ ನಾನು ಏನು ಹಾಕ್ತಿಲ್ಲ. ಕೋವಿಡ್ನ ನಾನು ಬೇರೆ ಥರ ನೋಡ್ತೀನಿ, ಯಾಕೆಂದರೆ ಅದು ಇಟ್ಸ್ ಅ ಸೋಷಿಯಲ್ ಇದದು, ರೈಟ್ ಅಲ್ವಾ? ರೈಟ್. ಸೊ ಅದನ್ನು ನಾನು ಐಸೋಲೇಟ್ ಮಾಡಿಬಿಡ್ತೀನಿ, ಇವೆಲ್ಲವನ್ನು ಐಸೋಲೇಟ್ ಮಾಡ್ತೀನಿ. ಅವಾಗ ಏನಾಯಿತು, ಬರೀ 150 ರೂಪಾಯಿ ನಿಮ್ಗೆ ಅದು ಟೆಸ್ಟ್ ಆಗೋಯ್ತು, ಇನ್ನು ಉಳಿದಿದ್ದು ನನಗೆ ಬೇಕೇ ಆಗಿಲ್ಲ, ಏನು ಬೇಕಾಗಿಲ್ಲ. ಇಟ್ ಡಸಂಟ್ ಮ್ಯಾಟರ್ ವಿಚ್ ವೈರಸ್ ಐ ಡೋಂಟ್ ವಾಂಟ್. ಸಿಂಪಲ್ ಆಗಿ ಸಪೋರ್ಟಿವ್ ಟ್ರೀಟ್ಮೆಂಟ್ ಕೊಟ್ಟು ಸರಿ ಮಾಡಿಬಿಡ್ತೀನಿ. ಗಾಟ್ ಇಟ್. ಸೊ ದಿಸ್ ಈಸ್ ಹೌ ಅ ಹೆಲ್ತ್ ಕೇರ್ ಪ್ರೊಫೆಷನಲ್ ಈಸ್ taught for 7 years, 10 years or 14 years, whatever they study, is taught and then ಇದು. ಆದ್ರೆ ಎಲ್ಲಿ ಸಮಸ್ಯೆ ಆಗುತ್ತೆ ಗೊತ್ತಾ? ಈ ಬಹಳಷ್ಟು ಜನ ಎಲ್ಲ ಅರ್ಧಂಬರ್ಧ ಮಾಹಿತಿ ತಿಳ್ಕೊಂಡ್ಬರ್ತಾರೆ. ಅರ್ಧಂಬರ್ಧ ಮಾಹಿತಿ ತಿಳ್ಕೊಂಡ್ಬಿಟ್ಟು, ಇಲ್ಲ ಡಾಕ್ಟರ್ ನನಗೆ ಸ್ಪೆಸಿಫಿಕ್ ವೈರಸ್ಸೇ ಹೇಳಬೇಕು, ನೀವು ಇದೇ ವೈರಸ್ ಅಂತ ಹೇಳ್ಬೇಕು, ನೀವು ಕೋವಿಡ್ ಅಂತ ಹೇಳಿದ್ರಿ, ಬಿಟ್ಟು ಬೇರೆದು ಹೇಳಿ ಅಂದಾಗ ಅವ್ರೇನ್ ಮಾಡ್ತಾರೆ, ನಡಿಯಪ್ಪ ಬರ್ಕೊಂಡ್ ಬಾರಯ್ಯ, ಮಾಡಿಸ್ಕೊಂಬಾರ ಈ ಟೆಸ್ಟ್ ಅಂತ ಬರ್ಕೊಡ್ತಾರೆ. ರೈಟ್. ಸೊ ಈಗ ಯಾರನ್ನು ಬ್ಲೇಮ್ ಮಾಡ್ತೀರಿ? ಬ್ಲೇಮ್ ಮಾಡ್ಲಿಕ್ಕೆ ಆಗಲ್ಲ. ನನಗೆ ಚೆಸ್ಟ್ ಪೈನ್ ಅಂತ ಬಂದ್ರೆ, ಈಗ ಒಬ್ರು VIP ಪೇಷಂಟ್ ನಾನು ನೋಡ್ಕೊಂಬಂದೆ. ಸೊ ನಮ್ಮ ಇಲ್ಲಿ XMLA ಮಗ ಅವರು ಚೆಸ್ಟ್ ಪೈನ್ ಅಂತ ಬಂದಿದ್ದಾರೆ. ಅವ್ರು ಆಲ್ರೆಡಿ ಆಂಜಿಯೋಗ್ರಾಮ್ ಮಾಡಿ ಅಂತ ಕೂತ್ಕೊಂಡ್ಬಿಟ್ಟಿದ್ದಾರೆ. ಐ ಸೆಡ್ ನೋ, ಇಟ್ ಡಸಂಟ್ ವರ್ಕ್ ದಟ್ ವೇ. ಸೊ ಲೆಟ್ಸ್ ಬಿ ವೆರಿ ಕ್ಲಿಯರ್ ಅಂಡ್ ಪ್ರಾಕ್ಟಿಕಲ್ ಅಬೌಟ್ ಇಟ್. ಆ ಎದೆ ನೋವಿಗೆ ನಾನು ಹೃದಯದನ್ನ ಸಸ್ಪೆಕ್ಟ್ ಮಾಡ್ತಾ ಇದ್ರೆ ನಾನು ಮಾಡಿಸ್ತೀನಿ. ಎಲ್ಲಾದ್ರೂ ನಂಗೆ ಎವಿಡೆನ್ಸ್ ಬೇಕು, ಇದು ಹೃದಯದ್ದು ಅನ್ನೋ ಥರ, ಅವಾಗ ಮಾಡೋಣ. ಸುಮ್ಮನೆ ಅನ್ನೆಸೆಸರಿ ಎದೆ ನೋವು ಅಂತ ಬಂದ್ ಕೂಡಲೇ ಆಂಜಿಯೋಗ್ರಾಮ್ ಮಾಡ್ಲಿಕ್ಕೆ ಆಗ್ತದ? ನೋ, ಇಟ್ ಡಸಂಟ್ ವರ್ಕ್ ದಟ್ ವೇ. Okay, so that is the discretion. So expectation with reality ಎರಡನ್ನೂ ನಾವು ಅಸೆಸ್ ಮಾಡಿ ಒಂದು ಇದನ್ನ ಕೊಡಬೇಕು. ಗಾಟ್ ಇಟ್. ಸೊ ಡಾಕ್ಟರ್, ಇಂಡಿಯನ್ ಮೆಡಿಕಲ್ ಕೇರ್ ಇಸ್ ದ ಬೆಸ್ಟ್, ನನಗೂ ಗೊತ್ತಿದೆ. ಬಿಕಾಸ್ ನನ್ನ ಫ್ರೆಂಡ್ UK ಅಲ್ಲಿ ಇದ್ದಾನೆ. ಒಂದು ಅಪಾಯಿಂಟ್ಮೆಂಟ್ಗೆ 1-1.5 ತಿಂಗಳು ಬೇಕು ಅಂದ್ರೆ, ಇವತ್ತು ಜ್ವರ ಬಂದ್ರೆ 1.5 ತಿಂಗಳಾದ್ಮೇಲೆ ಟ್ರೀಟ್ ಮಾಡಿ ಏನ್ ಮಾಡ್ತಾರೆ ನನಗೆ ಕೇಳ್ತಾನೆ. ಸರಿ ಏನಪ್ಪ, ಏನೂ ಮಾಡೋಕ್ಕಾಗಲ್ಲ ಅಂತ ಹೇಳಿದ್ರೆ. ಇನ್ನೊಂದು ಪಾಯಿಂಟ್ ಆಫ್ ವ್ಯೂ ಅಂದ್ರೆ, ಇಂಡಿಯಾದಲ್ಲಿ ಮೆಡಿಕಲ್ ಸ್ಟೂಡೆಂಟ್ಸ್ ತುಂಬಾ ಜನ ಇದ್ದಾರೆ, ಬಟ್ ಸೀಟ್ಸ್ಗಳು ಸಿಗ್ತಾ ಇಲ್ಲ. ಅದಕ್ಕೆ ಏನ್ ಮಾಡ್ತಾರೆ, ಯುಕ್ರೇನ್ಗೆ ಹೋಗ್ತಾರೆ, ರಷ್ಯಾಗೆ ಹೋಗ್ತಾರೆ, ಚೈನಾಗೆ ಹೋಗ್ತಾರೆ. ಸೊ ವಾಟ್ ಯು ಥಿಂಕ್, ಅಬ್ರಾಡ್ ವರ್ಸಸ್ ಇಂಡಿಯನ್ ಮೆಡಿಸಿನ್? ನಿಮ್ಗೆ ಇಲ್ಲಿ ಸಿಗೋ ಹೆಲ್ತ್ ಕೇರ್ ಎಜುಕೇಶನ್ ಇನ್ನೆಲ್ಲೂ ಸಿಗಲ್ಲ ನಿಮ್ಗೆ. ಯು ಗೆಟ್ ಟು ಸಿ ದ ಪೇಷಂಟ್ಸ್. ಅಲ್ಲಿ ಪೇಷಂಟ್ಸ್ ಸಿಗೋದೇ ನಿಮ್ಗೆ ಕಷ್ಟ. ಕರೆಕ್ಟ್. ಸೊ ಯು ಹ್ಯಾವ್ ಲಾಟ್ ಆಫ್ ಪೇಷಂಟ್ಸ್ ಹಿಯರ್. ಯು ಗೋ ಟು ಗೌರ್ಮೆಂಟ್ ಸೆಟಪ್ ಅಂಡ್ ದೆನ್ ಯು ವರ್ಕ್ ದರ್. ಸಿ, ನನಗೆ ನಾನು MBBS ಮುಗಿಸೋ ಅಷ್ಟರಲ್ಲಿ ನಾನು ಏನೇನೋ ಮಾಡ್ಬಿಟ್ಟಿದ್ದೆ. ಏನೇನೋ ಎಕ್ಸ್ಪೀರಿಯನ್ಸ್ ಆಗೋಗ್ಬಿಟ್ಟಿತ್ತು ನನಗೆ. ಗೊತ್ತಾಯ್ತು. ಅವಾಗ ನಾನು ಇಂಡಿಪೆಂಡೆಂಟ್ ಆಗಿ ಹೊರಗಡೆ ಪ್ರಾಕ್ಟೀಸ್ ಮಾಡ್ಬೋದು. ಅಷ್ಟು ಕಾನ್ಫಿಡೆನ್ಸ್ ಬಂದ್ಬಿಟ್ಟಿರುತ್ತೆ, ಅಷ್ಟು ಎಕ್ಸ್ಪೋಜರ್ ಆಗೋಗಿರುತ್ತೆ ನನಗೆ. ಮತ್ತೆ ಅಷ್ಟು ಒಳ್ಳೊಳ್ಳೆ ಟೀಚರ್ಸ್ ನನಗೆ ಹಂಗೆ ಟೀಚ್ ಮಾಡಿದ್ದಾರೆ. ಮತ್ತೆ ಎಕ್ಸ್ಪೆನ್ಸಸ್ ಕಡಿಮೆ ಇರುತ್ತಲ್ವಾ? ಎಕ್ಸ್ಪೆನ್ಸಸ್ ತುಂಬಾ ಕಮ್ಮಿ ಆಗಿಬಿಡುತ್ತೆ ನಿಮ್ಗೆ ಇಲ್ಲಿ. ರೈಟ್. ಸೊ ಓವರ್ ಆಲ್ ಗೌರ್ಮೆಂಟ್ ಸೆಟಪ್ ಅಲ್ಲಿ ನಾನು ಮಾತಾಡ್ತಾ ಇರೋದು. ರೈಟ್. ಬಟ್ ಅಫ್ಕೋರ್ಸ್ ಈಗೇನಾಗಿದೆ, ಪ್ರೈವೇಟ್ ಸೆಟಪ್ಸ್ ಅಲ್ಲಿ ಮತ್ತೆ ಏನಾಗ್ತದೆ, ಅಫ್ಕೋರ್ಸ್ ತುಂಬಾ ಡೈಲ್ಯೂಷನ್ ಆಗ್ತಾ ಇದೆ, ಇಲ್ಲ ಅಂತ ಹೇಳ್ತಾ ಇಲ್ಲ. ರೈಟ್. ಈಗೆಲ್ಲ ತುಂಬಾ ಲಾಸ್ಟ್ 1 ಡೆಕೇಡ್ ಅಲ್ಲಿ ತುಂಬಾ ಡೈಲ್ಯೂಷನ್ ಆಗ್ಬಿಟ್ಟಿದೆ. ಕ್ವಾಲಿಟಿ ಆಫ್ ಹೆಲ್ತ್ ಕೇರ್ ಇಸ್ ಆಕ್ಚುಲಿ ಕಮಿಂಗ್ ಡೌನ್. ಮೆಡಿಕಲ್ ಎಜುಕೇಶನ್
ಕ್ವಾಲಿಟಿ ಆಫ್ ಮೆಡಿಕಲ್ ಎಜುಕೇಶನ್ ಇಸ್ ಆಕ್ಚುಲಿ ಕಮಿಂಗ್ ಡೌನ್. ಸೊ ಡಸ್ ಇಟ್ ಮೀನ್ ದಟ್ ಮುಂದೆ ಬರೋ ಡಾಕ್ಟರ್ಸು ಕೂಡ ಅಷ್ಟೇ ಸಬ್ ಸ್ಟ್ಯಾಂಡರ್ಡ್ ಇರ್ತಾರೆ ಅಂತ? ಸಬ್ ಸ್ಟ್ಯಾಂಡರ್ಡ್ ಅಂತ ಹೇಳಕ್ಕಾಗಲ್ಲ, ಬಿಕಾಸ್ ಅವ್ರನ್ನು ಎಲ್ಲ ಸರ್ಟಿಫಿಕೇಟ್ಸ್ ತೊಗೊಂಡು ಬಂದಿರ್ತಾರೆ, ಎಲ್ಲರ ಹತ್ರನೂ ಇದಿರುತ್ತೆ. ರೈಟ್. ಬಟ್ ಆ ಒಂದು ಕ್ವಾಲಿಟಿ ಆಫ್ ಇದು ಸಿಗುತ್ತಾ ಅನ್ನೋ ಸಂಶಯಗಳು ನನಗೂ ಬಂದ್ಬಿಟ್ಟಿದೆ. ನೋಡಿದಾರೆ ಡಾಕ್ಟರ್ ಏನಾದ್ರು? ಯು ಫೀಲ್ ಇಟ್ ನಿಮ್ಮ ಸುತ್ತಮುತ್ತ? I mean, somehow yes. It's in the system. It's talk of the town in our community. Right. That it's not that ನಾವು ಕಾನ್ಫರೆನ್ಸಸ್ ಹೋಗ್ತೀವಿ, ಎಲ್ಲರೂ ಕೂತ್ಕೊಂಡು ನಾವು ಸೀನಿಯರ್ ಡಾಕ್ಟರ್ಸ್ ಎಲ್ಲ ಮಾತಾಡ್ಬೇಕಾದ್ರೆ ದಟ್ಸ್ ವಾಟ್ ವಿ ಡಿಸ್ಕಸ್. ರೈಟ್. ಸೊ ಈಗ ಬರ್ತಿರ್ತಕ್ಕಂತಹ ಹೆಲ್ತ್ ಕೇರ್ ಪ್ರೊಫೆಷನಲ್ಸ್ ಎಲ್ಲೋ ಒಂದು ಕಡೆ ಒಂದು ಸ್ವಲ್ಪ ಇನ್ನೊಂದು ಸ್ವಲ್ಪ ಕ್ವಾಲಿಟಿ ಬೆಟರ್ ಇದ್ದಿದ್ರೆ ಚೆನ್ನಾಗಿರ್ತಿತ್ತೇನೋ ಅನ್ನೋ ಭಾವನೆ. ಇದು ನನ್ನ ಪರ್ಸನಲ್ ಒಪಿನಿಯನ್ ಅಲ್ಲ, ಕಮ್ಯುನಿಟಿ ಒಪಿನಿಯನ್, ಹೆಲ್ತ್ ಕೇರ್ ಮೆಡಿಕಲ್ ಕಮ್ಯುನಿಟಿದು ಒಪಿನಿಯನ್ ಇದು. ಬಟ್ ನಾವು ಲಕ್ಕಿ ಡಾಕ್ಟರ್, ಯಾಕಂದ್ರೆ ನಮ್ಮ ಜನರೇಷನ್ ನಿಮ್ಮಂತ ಡಾಕ್ಟರ್ಸ್ನ ಟ್ರೀಟ್ಮೆಂಟ್ ತಗೋಬಹುದು. ಬಟ್ ಇನ್ನೊಂದು ಆಸ್ಪೆಕ್ಟ್ ಡಾಕ್ಟರ್, ಕಮಿಂಗ್ ಆಫ್ ಏಜ್, AI ಎಲ್ಲ ಫೀಲ್ಡ್ಸ್ ಬಿಟ್ಟಿಲ್ಲ. ಇನ್ಫ್ಯಾಕ್ಟ್ ಮೆಡಿಸಿನ್ ಬಿಟ್ಟಿಲ್ಲ, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್, ಮೀಡಿಯಾನೂ ಬಿಟ್ಟಿಲ್ಲ, ಇಂಜಿನಿಯರಿಂಗ್ ಬಿಟ್ಟಿಲ್ಲ, ಇಟ್ಸ್ ಎವ್ರಿವೇರ್. ಹೌದೌದು. ನಾಳೆ ದಿನ ಸರ್ಜಿಕಲ್ ಆಪರೇಷನ್ಸ್ ಎಲ್ಲ AI ಅಥವಾ ರೋಬೋಟ್ಸೇ ಮಾಡೋ ದಿನಗಳು ಬರಬಹುದಾ? ವಿಲ್ ಇಟ್ ಎಫೆಕ್ಟ್ ದ ಪ್ರೆಸೆಂಟ್ ಸರ್ಜನ್ಸ್? ಬಂದ್ಬಿಟ್ಟಿದೆ. AI ಬೇಸ್ಡ್ ರೋಬೋಟ್ಸ್ ಎಲ್ಲ ಈಗ ಆಲ್ರೆಡಿ ಇಟ್ಸ್ ಇನ್ ಪ್ಲೇಸ್. ಸೊ ದೇ ಆರ್ ಡೂಯಿಂಗ್ ದ ಸರ್ಜರೀಸ್. ರೋಬೋಟಿಕ್ ಸರ್ಜರೀಸ್ ಬಹಳಷ್ಟು ಆಗ್ತಾ ಇದೆ ನಮ್ಮಲ್ಲಿ. ಬಟ್ ಕ್ಯಾನ್ಸರ್ಗೆ ಆಗ್ತಾ ಇದೆ, ಯೂರಾಲಜಿಗೆ ಆಗ್ತಾ ಇದೆ, ಹಾರ್ಟ್ಗೆ ಆಗ್ತಾ ಇದೆ. ಸೊ ರೀಸೆಂಟ್ಲಿ ದೆರ್ ವಾಸ್ ಒನ್ ಕಾರ್ಡಿಯಾಕ್ ಸರ್ಜರಿ ವಿಚ್ ವಾಸ್ ಡನ್ ಫ್ರಮ್ ಬೋಸ್ಟನ್. ದ ಪೇಷಂಟ್ ವಾಸ್ ಹಿಯರ್ ಬಟ್ ದ ಸರ್ಜನ್ ವಾಸ್ ಇನ್ ಬೋಸ್ಟನ್. ಅಲ್ಲಿ ರೋಬೋಟಿಕ್ ಸರ್ಜರಿ ಅಲ್ಲಿಂದ ಇಲ್ಲಿಗೆ ಮಾಡಿದ್ರು. ದ ಪೇಷಂಟ್ ಈಸ್ ಹಿಯರ್, OT is here, everything setup is here, but the robot is there, the controls are there, half of the robot is here, and tele surgery ಮಾಡಿದ್ದಾರೆ, ಆಂಜಿಯೋಪ್ಲಾಸ್ಟಿ ಮಾಡಿದ್ದಾರೆ ಆ ರೀತಿ. ಬಟ್ ಸೊ ಇಟ್ಸ್ pretty ಅಡ್ವಾನ್ಸ್ಡ್ ಈಗಲ್ಲ. ಬಟ್ ಪೇಷಂಟ್ ಒಪ್ಕೊಳ್ಳಿಲ್ಲ ಅಂದ್ರೆ, ಫಾರ್ ಎಕ್ಸಾಂಪಲ್ ಇವಾಗ ನೀವು ವೈ ನಾಟ್ ದಿಸ್ ಈಸ್ ಎಥಿಕಲ್, ದಿಸ್ ಇಸ್ ನಾಟ್ ಸಮಥಿಂಗ್ ಅನ್ಎಥಿಕಲ್. ದ ಪ್ರಿಸಿಷನ್ ಈಸ್ ಬೆಟರ್. ಸೊ ಹಾಗಿರುತ್ತೆ, ಆಯ್ತಾ? ಸೊ AI ಏನಾಗ್ತದೆ, AI ನಿಮಗೆ ಟೆಕ್ನಾಲಜಿ ಕೊಡುತ್ತೆ, ಬಟ್ ದಟ್ ವೋಂಟ್ ಡಿಸೈಡ್ ವಾಟ್ ಟು ಡೂ, ವಾಟ್ ನಾಟ್ ಟು ಡೂ. ಕರೆಕ್ಟ್. whom to operate, whom not to operate, and what surgery needs to be done. These decisions have to be done by the clinician only. Got it. So ನಮಗೆ ಡಯಾಗ್ನೋಸ್ಟಿಕ್ಸ್ ಅಲ್ಲಿ ಅದು ಭಾಳ ಹೆಲ್ಪ್ ಆಗುತ್ತೆ. ಈಗ ಡಯಾಗ್ನೋಸ್ಟಿಕ್ಸ್ ಅಲ್ಲಿ ಈಗ ಒಂದು ಫಾರ್ ಎಕ್ಸಾಂಪಲ್ CT ಸ್ಕ್ಯಾನ್ ಮಾಡ್ತೀವಿ ಅಂತ ಇಟ್ಕೊಳ್ಳೋಣ. ಸೊ ಮುಂಚೆ ನಮ್ಗೆ ಏನೋ ಒಂದು ಸಂಶಯ ಬಂದ್ರೆ ನಾವು ಅದನ್ನ ಸಮಯ ತಗೊಂಡು ಪುಸ್ತಕಗಳೆಲ್ಲ ತೆಕ್ಕೊಂಡು ಓದಿ ಅಸೆಸ್ ಮಾಡಿ ಮಾಡಬೇಕಿತ್ತು. ಈಗ AI ಬೇಸ್ಡ್ ಪ್ರೋಟೋಕಾಲ್ಸ್ ಬಂದ್ಬಿಟ್ಟಿದೆ, ಅದೇ ಎಲ್ಲ ಮಾಡ್ಬಿಡುತ್ತೆ, ಮಾಡ್ಬಿಟ್ಟು ನಮ್ಗೆ ಡಯಾಗ್ನೋಸಿಸ್ ಕೊಟ್ಬಿಡುತ್ತೆ. ವೆರಿ ಓಕೆ. ಸೊ ದಿಸ್ ಇಸ್ AI, ಸೊ ವಿ ಶುಡ್ ಯೂಸ್ ಇಟ್. ಆಮೇಲೆ ನಮಗೆ ಕ್ಲಿನಿಷಿಯನ್ಗೆ ತುಂಬಾ ಸುಲಭ ಮಾಡ್ಬಿಡ್ತದೆ, ರೇಡಿಯಾಲಜಿಸ್ಟ್ಗೆ ತುಂಬಾ ಕಮ್ಮಿ ಮಾಡ್ಬಿಟ್ಟಿದೆ ಕೆಲಸ. ಅದೆಲ್ಲ ಮಾಡ್ಬಿಟ್ಟು ಕೊಟ್ಬಿಡುತ್ತೆ, ಅವರು ಸುಮ್ಮನೆ ರಿಪೋರ್ಟ್ ಕೊಟ್ಟು ಕಳಿಸಿ ಸೈನ್ ಮಾಡಿದ್ರೆ ಆಯ್ತು. ಗಾಟ್ ಇಟ್. ಸೊ ಹಾಗೆ. ಸೊ ಪ್ಲಸಸ್ ಇದೆ, ಮೈನಸಸ್ ಇದೆ. ಪ್ಲಸಸ್ ಜಾಸ್ತಿ, ಪ್ಲಸಸ್ ಜಾಸ್ತಿ, ಮೈನಸಸ್ ಕಮ್ಮಿ. ಬಟ್ ಥ್ರೆಟ್ ಅಲ್ಲ ಡಾಕ್ಟರ್ ಇದು? ಇಟ್ಸ್ ನಾಟ್ ಅ ಥ್ರೆಟ್. ವೈ ಇಸ್ ಇಟ್ ಅ ಥ್ರೆಟ್? ಬಿಕಾಸ್ ಡಾಕ್ಟರ್ಸ್ಗೆ ಅಷ್ಟು ಡಿಮಾಂಡ್ ಇರಲ್ವಲ್ಲ ಮುಂದೆ. ನೋ, ಸಿ ಡಿಸಿಷನ್ ಇಸ್ ಮೇಡ್ ಬೈ ಯು ಅಲ್ಲ. ಓಕೆ, ಯು ಆರ್ ಡಿಸೈಡಿಂಗ್ ಅಂಡ್ ಯು ಆರ್ ದ ಅಥಾರಿಟಿ ದೇರ್. ನೋ, ಇಟ್ ಕಾಂಟ್ ಟೇಕ್ ಯುವರ್ ಅಥಾರಿಟಿ. ಇವಾಗ ಫಾರ್ ಎಕ್ಸಾಂಪಲ್ ಸಿದ್ಧಗಂಗಾ ಹಾಸ್ಪಿಟಲ್ ತಗೊಳ್ಳೋಣ, ಸೇ ದೇರ್ ಆರ್ 100 ಡಾಕ್ಟರ್ಸ್. ಹೌದು. ನಾಳೆ ದಿನ 50 ಡಾಕ್ಟರ್ಸ್ ಸಾಕು ಅಂತ ಬಂದ್ಬಿಟ್ರೆ ಆ 50 ಡಾಕ್ಟರ್ಸ್, ಬಿಕಾಸ್ ಒನ್ ಡಾಕ್ಟರ್ ಕೆನ್ ಓಕೆ ಗೊತ್ತಾಯ್ತು. ಕ್ವಾಲಿಟಿ ಆಫ್ ಹೆಲ್ತ್ ಕೇರ್ ನಿಮ್ಗೆ ಚೆನ್ನಾಗ್ ಆಗ್ತಾ ಇದೆ, ಪ್ರಿಸಿಷನ್ ಚೆನ್ನಾಗ್ ಆಗ್ತಾ ಇದೆ, ನೀವು ಡಯಾಗ್ನೋಸಿಸ್ ಬೇಗ ಮಾಡ್ತಾ ಇದ್ದೀರಿ, ಚಿಕಿತ್ಸೆ ಬೇಗ ಸ್ಟಾರ್ಟ್ ಮಾಡ್ತಿದ್ದೀರಿ ಅಂದ್ ಮಾತ್ರಕ್ಕೆ ಒಬ್ರು ಡಾಕ್ಟರ್ ಕಮ್ಮಿ ಬೇಕು ಅಂತ ಏನಿಲ್ಲ. ಕರೆಕ್ಟ್. So it's demand. You do it. It's a competitive world. You learn it. And you try to imbibe in your personality and practice it. Got it. Right? So technology has to be appreciated. Right. There is no doubt about that. Correct. So precision ಚೆನ್ನಾಗಾಗುತ್ತೆ. Very nice. Right. ಡಾಕ್ಟರ್, ತುಂಬಾ ವಿಷಯಗಳಿದೆ ಮಾತಾಡೋದಕ್ಕೆ. ಇದು ಒಂದು ಸಮುದ್ರ ಅಲ್ಲ. ಐ ಥಿಂಕ್ ಇರೋ ಸಮುದ್ರಗಳೆಲ್ಲ ಸೇರಿಸಿದ್ರೆ ದೊಡ್ಡ ಸಮುದ್ರ ಮಾಡಿದ್ರೆ ದಟ್ ಈಸ್ ಮೆಡಿಕಲ್ ಸೈನ್ಸ್ ಅಂತ. ಕರೆಕ್ಟ್, ವೆರಿ ಟ್ರೂ. ಬಟ್ ಸಿಂಪಲ್ ಆಗಿ ಫೈನಲಿ ನಮ್ಮ ಆಡಿಯನ್ಸ್ಗೆ ಹೆಲ್ತ್ ಟಿಪ್ ಕೊಡೋದಾದ್ರೆ, ಹೋಲಿಸ್ಟಿಕ್ ಹೆಲ್ದಿ ಲೈಫ್ ನ ಲೀಡ್ ಮಾಡ್ಬೇಕಂದ್ರೆ ಏನೇನ್ ಮಾಡ್ಬೇಕು? ಹ್ಯಾವ್ ಬ್ಲಾಕ್ ಟೀ, ಗ್ರೀನ್ ಟೀ, ಬಟ್ ಅದನ್ನು ಹೆಲ್ದಿ ಆಪ್ಷನ್ಸ್ ನ ಚೂಸ್ ಮಾಡಿ ತಗೋಬೇಕು. ಬಟ್ ಬ್ಲಾಕ್ ಕಾಫಿ ಇಸ್ ದ ಬೆಸ್ಟ್ ಬೆವರೇಜ್ ಯು ಕ್ಯಾನ್ ಹ್ಯಾವ್. ಇಟ್ಸ್ ಬೀನ್ ಸ್ಟಡಿಡ್ ಎಕ್ಸ್ಟೆನ್ಸಿವ್ಲಿ. ಇಟ್ ಇಸ್ ಸಪೋಸ್ ಟು ಬಿ ಎಕ್ಸ್ಟ್ರೀಮ್ಲಿ ಗುಡ್. ಬ್ಲಾಕ್ ಕಾಫಿ. ಓಕೆ. ಇದರ ಜೊತೆಗೆ ಹೋಮ್ ಫುಡ್ ತಗೊಳ್ಳಿ, ಔಟ್ಸೈಡ್ ಫುಡ್ ಅವಾಯ್ಡ್ ಮಾಡಿ. ಬಹಳ ಜನ ಏನ್ ಮಾಡಿದ್ದಾರೆ, ಈಗ ಅನುಕೂಲ ನೋಡ್ಕೋತಿದ್ದಾರೆ. ಬೀದಿಗೆ ಒಂದೊಂದು ಹೊಸ ಹೋಟೆಲ್, ಡಿಮಾಂಡ್ ಸಪ್ಲೈ. ಸೊ ಡಿಮಾಂಡ್ ಜಾಸ್ತಿ ಆಯ್ತು, ಎಲ್ಲ ಬಂದ್ಬಿಟ್ಟು ಹೋಟ್ಲುಗಳು. ಕರೆಕ್ಟ್. ಇವ್ರು ಇನ್ನೂ ಡಿಮಾಂಡ್ ಕ್ರಿಯೇಟ್ ಮಾಡ್ತಾ ಇದ್ದಾರೆ. ಡೈಲಿ ಹೋಗೋದು, ಹೊರಗಡೆ ಊಟ ಮಾಡೋದು. ಅವ್ರು ಏನೇನು ಹಾಕಿರ್ತಾರೆ, ಏನೇನು ಬಿಡ್ತಾರೆ, ಅಟ್ ದಿ ಎಂಡ್ ಆಫ್ ದ ನಾವು ಏನೇ ತಿಂದ್ರು ಲಿವರ್ಗೆ ಹೋಗುತ್ತೆ. ಕರೆಕ್ಟ್. ಲಿವರ್ಗೆ ಪ್ರೆಷರ್ ಅದು. ಲಿವರ್ಗೆ ಪ್ರೆಷರ್ ಇದ್ರೆ ಲಿವರ್ಗೆ ಫ್ಯಾಟಿ ಲಿವರ್ ಬರ್ತಾ ಹೋಗುತ್ತೆ. ಇವೆಂಚುಲಿ ನಾನ್ ಆಲ್ಕೋಹಾಲಿಕ್ ಫ್ಯಾಟಿ ಲಿವರ್ ಡಿಸೀಸ್ ಅಂತ ಬಂದ್ಬಿಟ್ಟಿದೆ, NAFLD. ಸೊ ಅದು ನೆಕ್ಸ್ಟ್ ಹೋಗ್ತಾ ಹೋಗ್ತಾ ಸಿರೋಸಿಸ್ ಆಗ್ತದೆ, ಲಿವರ್ ಫೇಲ್ಯೂರ್ ಆಗ್ತದೆ. ಸೊ ಈಗ ಏನಾಗಿದೆ, ಆಲ್ಕೋಹಾಲಿಕ್ಸ್ಗಿಂತ ನಾನ್ ಆಲ್ಕೋಹಾಲಿಕ್ಸ್ಗೆ ಲಿವರ್ ಡಿಸೀಸ್ ಜಾಸ್ತಿ ಆಗಿದೆ ಈಗ.
ಅಂಡ್ ಇಂಡಿಯನ್ಸ್ಗೆ ವಿ ಹ್ಯಾವ್ ಅ ಹಿಸ್ಟ್ರಿ ಆಫ್ ಫ್ಯಾಟಿ ಲಿವರ್. ಹಿಸ್ಟ್ರಿ ಆಫ್ ಫ್ಯಾಟಿ ಲಿವರ್ ಬಿಕಾಸ್ ಹೈ ಕಾರ್ಬೋಹೈಡ್ರೇಟ್ ಡಯಟ್ ನಮ್ದು. ಕರೆಕ್ಟ್. ಇನ್ಸುಲಿನ್ ಸ್ಪೈಕ್ ಆಗ್ತದೆ. ಬೆಳಗ್ಗೆನೆ ಕಾಫಿ ಕುಡಿತೀವಿ ಸಕ್ಕರೆ ಹಾಕ್ಕೊಂಡು. ಐ ಡೋಂಟ್ ನೋ ಹೂ ಸ್ಟಾರ್ಟೆಡ್ ದಟ್ ಹ್ಯಾಬಿಟ್. ಬೆಳಗ್ಗೆನೆ ತಿಂಡಿಗಳಲ್ಲೆಲ್ಲ ಶುಗರ್ಗಳು. ಸೊ ದಟ್ ಈಸ್ ಡೇಂಜರಸ್ ಹ್ಯಾಬಿಟ್. ಬ್ರೇಕ್ಫಾಸ್ಟ್ ಇಟ್ ಸೆಲ್ಫ್ ಇಸ್ ಡೇಂಜರ್. ಯು ಬ್ರೇಕ್ ಯುವರ್ ಫಾಸ್ಟ್ ಲೇಟರ್ ಇನ್ ದ ಡೇ. ಡೋಂಟ್ ಬ್ರೇಕ್ ಯುವರ್ ಫಾಸ್ಟ್ ಇಮಿಡಿಯೇಟ್ಲಿ ಆಫ್ಟರ್ ಗೆಟಿಂಗ್ ಅಪ್. ಕರೆಕ್ಟ್. ಯು ಗಿವ್ ಫಾರ್ 4 hours 6 hours ಟೈಮ್ ಕೊಟ್ಬಿಟ್ಟು ಆಮೇಲೆ ಬ್ರೇಕ್ ಮಾಡಿ. ಒಂದು 10 ಗಂಟೆ 11 ಗಂಟೆ 11 ಗಂಟೆಗೆ ಮಾಡೋದು ಬೆಟರ್. 11 ಗಂಟೆಗೆ ಮಾಡೋದು ಬೆಟರ್. ಯು ಡ್ರಿಂಕ್ ನಾನ್ ಶುಗರಿ ಫುಡ್. ಆ ಥರ ಹ್ಯಾಬಿಟ್ಸ್ ಮಾಡ್ಕೋಬೇಕಾಗುತ್ತೆ. ಐ ಬ್ರೇಕ್ ಮೈ ಫಾಸ್ಟ್ ಅಟ್ 2 PM. ಐ ಬ್ರೇಕ್ ಮೈ ಫಾಸ್ಟ್ ಅಟ್ 2 PM. ಇಂಟರ್ಮಿಡಿಯಂಟ್. ಹೌದು. ನಥಿಂಗ್ ಬಿಫೋರ್ 2 PM. ಐ ಹ್ಯಾವ್ ಓನ್ಲಿ ವಾಟರ್, ನಥಿಂಗ್ ಎಲ್ಸ್. Maybe occasionally black coffee, but otherwise no. This is what I have been following. And it has helped me a lot. Enormous ಆಗಿ ಹೆಲ್ಪ್ ಆಗಿದೆ ನನಗೆ. ಸೊ ಆ ಥರದ್ದೆಲ್ಲ ಮಾಡಬೇಕಾಗತ್ತೆ. ಅದರ ಜೊತೆಗೆ ಏನೇ ಒಂದು ಸಮಸ್ಯೆಗಳು ಇರಲಿ ಬಿಡಲಿ, ಒಂದು ಹೆಲ್ತ್ ಚೆಕಪ್ ಮಾಡ್ಕೊಳ್ಳಿ. ನಿಮ್ಮ ನಂಬರ್ಸ್ ನಿಮ್ಗೆ ಗೊತ್ತಿರಬೇಕು. ನಿಮ್ಮ BP ಎಷ್ಟಿದೆ, ಶುಗರ್ ಎಷ್ಟಿದೆ, ನಿಮ್ಮ ತೂಕ ಎಷ್ಟಿದೆ, ವೇಸ್ಟ್ ಸರ್ಕಂಫರೆನ್ಸ್ ಎಷ್ಟಿದೆ, ವಿಸರಲ್ ಫ್ಯಾಟ್ ಏನಿದೆ ಎಲ್ಲ ಸ್ವಲ್ಪ ತಿಳ್ಕೋಬೇಕು ನೀವು. ಹಿಮೋಗ್ಲೋಬಿನ್ ಎಷ್ಟಿದೆ, ನಿಮ್ದು ಥೈರಾಯ್ಡ್ ಲೆವೆಲ್ ಹೇಗಿದೆ, ಕೊಲೆಸ್ಟ್ರಾಲ್ ಹೇಗಿದೆ, ಒಂದು ಬೇಸ್ ಲೈನ್ ತಿಳ್ಕೊಳ್ಳಿ. ತಪ್ಪೇನಿಲ್ಲ. ಒಂದು ₹500 ಖರ್ಚು ಮಾಡಿ. ಇಟ್ ಈಸ್ ಓಕೆ. ಪ್ರಾಬ್ಲಮ್ ಇದ್ರೆ ತಿಳ್ಕೊಂಡು ಸರಿ ಮಾಡ್ಕೊಳ್ಳಿ. ತಪ್ಪೇನಿದೆ ಅದರಲ್ಲಿ. ಓಕೆ, ಚಿಕ್ಕದಾಗಿ ಇಲ್ಲೇ ಕೇಳ್ಬಿಡ್ತೀನಿ ಡಾಕ್ಟರ್, ಒಂದು ಹೆಲ್ತ್ ಚೆಕಪ್ ಓವರ್ ಆಲ್ ಮಾಡ್ಬೇಕಂದ್ರೆ ಒಂದು 2-3K ಬೇಕಾಗ್ಬೋದಾ? ಬೇಕಾಗತ್ತೆ. ಓಕೆ. ಅನ್ಲೆಸ್ ಯು ಡೂ ಸ್ಟ್ರೆಸ್ ಟೆಸ್ಟ್. TMT ಮಾಡ್ದಲೇ ಹಾರ್ಟ್ ಹೆಲ್ತ್ನ ಯಾರೂ ಕನ್ಫರ್ಮ್ ಮಾಡ್ಕೊಳಕ್ ಹೋಗಬೇಡಿ. TMT ಮಾಡಿ ನೆಗೆಟಿವ್ ಬಂದ್ರಷ್ಟೇ ನಿಮ್ದು ಹಾರ್ಟ್ ಹೆಲ್ತ್ ಚೆನ್ನಾಗಿದೆ ಅಂತ. ಟಿಲ್ ದೆನ್ ನೋ. ಜಸ್ಟ್ ECG ಮಾಡಿ ನಾರ್ಮಲ್ ಬಂತು, ನೋ. ಎಕೋ ಮಾಡದೆ ನಾರ್ಮಲ್ ಬಂತು, ನೋ. ಯು ಹ್ಯಾವ್ ಟು ಅಂಡರ್ಗೋ ಅ ಟ್ರೆಡ್ಮಿಲ್ ಟೆಸ್ಟ್ ಓನ್ಲಿ. ದೆನ್ ಓನ್ಲಿ ಯು ಕ್ಯಾನ್ ಸೇ ಯುವರ್ ಹಾರ್ಟ್ ಇಸ್ ಹೆಲ್ದಿ. ಪರ್ಫೆಕ್ಟ್. ಎಸ್. ಕೊಲೆಸ್ಟ್ರಾಲ್ಸ್ ಮಾಡಬೇಕು, ಶುಗರ್ಸ್ ಮಾಡಬೇಕು. ಸೊ ಈ ಥರದೆಲ್ಲ ಮಾಡಿಕೊಂಡು ನೋಡ್ಕೋಬೇಕಾಗುತ್ತೆ. ಬ್ಲಡ್ ಕೌಂಟ್ಸ್ ಮಾಡ್ಕೋಬೇಕು, ಒಂದು ಬೇಸಿಕ್ ಥೈರಾಯ್ಡ್ ಮಾಡ್ಕೋಬೇಕು. ಅವಾಗ ನಮಗೆ ಒಂದು ಓವರ್ ಆಲ್ ಹೆಲ್ತ್ ಬಗ್ಗೆ ಒಂದು ಮಾಹಿತಿ ಸಿಗ್ತದೆ. ಡಾಕ್ಟರ್, ಸೀರಿಯಸ್ಲಿ ಇದು ಮನಿ ಗೈಡ್ ಅಲ್ಲ, ಲೈಫ್ ಗೈಡು. ತುಂಬಾ ವಿಷಯಗಳು ಬ್ಯೂಟಿಫುಲ್ ಎಕ್ಸ್ಪ್ಲೇನ್ ಮಾಡಿದ್ರಿ. ಅಂಡ್ ನಮ್ಮ ಆಡಿಯನ್ಸ್ ಕೂಡ ಆದಷ್ಟು ಅರ್ನ್ ಮಾಡಿ ಸೆರೋಟೋನಿನ್ ಜಾಸ್ತಿ ಮಾಡ್ಕೊಳ್ಳಿ, ಕಾರ್ಟಿಸಾಲ್ ಕಡಿಮೆ ಮಾಡ್ಕೊಳ್ಳಿ, ಹೆಲ್ದಿ ಲೈಫ್ ಸ್ಟೈಲ್ನ ಪ್ರಮೋಟ್ ಮಾಡೋಣ ಅಂತ ಹೇಳ್ತಾ ಇವತ್ತಿನ ನಮ್ಮ ಪಾಡ್ಕಾಸ್ಟ್ ಮುಗಿಸ್ತಾ ಇದೀವಿ. ಥ್ಯಾಂಕ್ ಯು ಸೋ ಮಚ್ ಡಾಕ್ಟರ್, ಆ್ಯಂಡ್ ಆಲ್ ದ ಬೆಸ್ಟ್ ಟು ಯು. ಬ್ಯೂಟಿಫುಲ್ ಆಗಿರೋ ಹಾಸ್ಪಿಟ್ಲ್ ಇದೆ, ತುಂಬ ಒಳ್ಳೊಳ್ಳೆ ಪೇಷಂಟ್ಸ್ಗಳನ್ನ ಟ್ರೀಟ್ ಮಾಡಿ ತುಂಬ ಕಾಂಟ್ರಿಬ್ಯೂಷನ್ಸ್ ಮಾಡ್ತೀರಾ ಜಗತ್ತಿಗೆ. ದೇವ್ರು ನಿಮ್ಗೆ ಇದೇ ಥರ ಶಕ್ತಿ ಕೊಡ್ತಿರಲಿ. ಆ್ಯಂಡ್ ನಾವು ಈ ರೀಸನ್ ನಿಮ್ಮ ಹತ್ರ ಬರ್ದೇ ಇರಲಿ, ಮತ್ತೆ ಪಾಡ್ಕಾಸ್ಟ್ಗೆ ಬರಲಿ ಅಂತ ಕೇಳ್ಬೋದು. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಅಕ್ಷಯ್. ಥ್ಯಾಂಕ್ ಯು ಸೊ ಮಚ್. ಥ್ಯಾಂಕ್ಸ್ ಫಾರ್ ದ ಆಪರ್ಚುನಿಟಿ. ಥ್ಯಾಂಕ್ ಯು ಸೊ ಮಚ್.